ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಎಲ್ಲರೂ ಸೂಪರ್ ಆಗಿರ್ತೀರಾ ಅಂತ ಅನ್ಕೋತೀನಿ. ನಮ್ಮ ಈವೆಂಟ್ ಅಂತೂ ಸಕ್ಸಸ್ಫುಲಿ ಮುಗೀತು. ಕಾರಣ ನೀವೇ. ಈ 2 ದಿನ ಅಂದ್ರೆ ಥರ್ಸ್ಡೇ ಅಂಡ್ ಫ್ರೈಡೇ ಆ ವ್ಲಾಗ್ಸ್ ನೋಡ್ಬಿಟ್ಟು ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದಿರಾ, ತುಂಬಾ ಜನ ಪ್ರೀತಿ ತೋರಿಸಿದಿರಾ, ತುಂಬಾ ಜನ ಹೇಳಕ್ಕಾಗಲ್ಲ ಅಷ್ಟು ನಾನು ತುಂಬಾ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಜವಾಗ್ಲೂ ನಾನು ಎಮೋಷನಲ್ ಆಗ್ತೀನಿ. ಕಾರಣ ಅಷ್ಟು ಪ್ರೀತಿನ ಒಂದೇ ಸಲ ತಗೊಳಕ್ಕೆ ಎಷ್ಟು ನನ್ಗೆ ಇದಾಗತ್ತೆ ಗೊತ್ತಾ. ಬೆಳಗ್ಗೆ 9ರಿಂದ ರಾತ್ರಿ 9 ತನಕ ನಾನ್ ಸ್ಟಾಪ್ ಜನ ಅಂಡ್ ನಾನ್ ಸ್ಟಾಪ್ ಸೆಲ್ಫಿಗಳು. ನಾನು ನಿಂತಿದ್ದೆ ಅನ್ನೋದಕ್ಕಿಂತ ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಸೊ ನಾನು ಬ್ಯಾಂಗ್ಳೂರ್ಗೆ ಈವೆಂಟ್ಗೆ ಹೋಗಿದ್ರು ಕೂಡ ನನಗೂ ಸ್ವಲ್ಪ ಏನಂದ್ರೆ ಈವೆಂಟಿಗೆ ಹೋದಾಗ ತಗೊಂಡ್ಬಿಟ್ರೆ ಶಿಪ್ಪಿಂಗ್ ಚಾರ್ಜಸ್ ಕಡಿಮೆ ಆಗುತ್ತೆ, ಈ ಬುದ್ಧಿ ನನಗೂ ಇದೆ. ಹಾಗಾಗಿ ಕೆಲವು ನಾನು ಪ್ರಮೋಟ್ ಮಾಡೋ ಕೆಲವೊಂದು ಆರ್ಗ್ಯಾನಿಕ್ ವಸ್ತುಗಳು ನಾನೇನು ಬಳಸ್ತೀನಲ್ಲ ಅದನ್ನ ನಾನು ತಗೊಂಡೆ. ಪ್ರತಿ ಸಲ ಇದನ್ನ ಮರ್ತೆ ಹೋಗ್ತಿದೆ. ಪ್ರತಿ ಸಲ ರೆಡಿಯಾಗಿ ನಾನು ಎಲ್ಲಿಗಾದ್ರೂ ಹೊರಟೆ ಅಂದ ತಕ್ಷಣ ನಿಮಗೆ ಬೇರೆ ಎಲ್ಲ ಬ್ಲಾಗ್ಸ್ ಅಲ್ಲಿ ಕ್ಲೀನಾಗಿ ಡ್ರೆಸ್ಸು, ಸೀರೆ, ನಾನು ಏನು ಹಾಕೊಂಡಿದ್ದೀನಿ ಅಂತ ಎಲ್ಲ ಮೇಕಪ್ ಎಲ್ಲ ತೋರಿಸ್ತಾರೆ. ಬಟ್ ನನಗೆ ಅದು ಯಾವ್ದು ನೆನಪಿರಲ್ಲ. ಎಲ್ಲ ಮುಗಿದ್ಮೇಲೆ ಅಯ್ಯೋ ತೋರಿಸ್ಬೇಕಿತ್ತಲ್ವಾ ಅಂತ ಅನ್ಕೊಂಡಿರೋದು ತುಂಬಾ ಸಲ ಇದೆ. ಸೊ ಈಗ ನಾನು ಹುಟ್ಟಿರೋದು ಕೂಡ ಭಾರತಿ ಅವರ ಸೀರೆ. ನೀವು ನೋಡ್ಬೋದು, ವಸ್ತ್ರಭೂಷಣ್ ಅನ್ನೋ ಒಂದು ಇದ್ರ ಕೆಳಗಡೆ ಭಾರತೀಯವ್ರು ಸೇಲ್ ಮಾಡ್ತಿರೋ ಸೀರೆ ಎಷ್ಟು ಚೆನ್ನಾಗಿದೆ. ಈ ಸಿಲ್ಕ್ ಫಿನಿಶ್ ಆಗಿ ಮಧ್ಯದಲ್ಲಿ ಬಂದಿರೋ ಬುಟ್ಟ. ಲಾಸ್ಟ್ ಟೈಮ್ ನಾನು ಈ ಸೀರೆ ತೋರಿಸಿದ್ದೆ, ಬ್ಲೌಸ್ ಎಲ್ಲ ಸ್ಟಿಚ್ ಆಗಿತ್ತು, ದಾವಣಗೆರೆಗೆ ಹೊರಟಿದ್ದೆ. ಬಟ್ ನಮ್ಮ ಮನೆಯವ್ರು ಕೊಟ್ಟಿರೋ ಟೈಮಿಗಿಂತ 1 ಗಂಟೆ ಮುಂಚೆ ರೆಡಿ ಆಗಿದ್ದೀನಿ. ನಾನು ಒಂದು ಬ್ಲಾಗ್ ಮುಗಿಸ್ಕೊಂಡೇ ಹೊರಡಬೇಕು ಅಂತ ಹೇಳಿ. ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಒಂದು ವಿಷಯ, ತುಂಬಾ ಜನ ಕಾಸ್ಟ್ಲಿ ಅಂತ ಹೇಳ್ಬಿಡ್ತೀರಾ, ಬಟ್ ಕೆಲವೊಂದಕ್ಕೆ ಅದರದ್ದೇ ಆದ ಬೆಲೆ ಇದೆ. KSICL ಸಿಗುವಂತ ಮೈಸೂರು ಸಿಲ್ಕ್ ಸೀರೆಗೆ ಬೆಲೆ ಯಾಕಷ್ಟು ದುಬಾರಿ? ಬಂಗಾರದ ಜರಿ ಹಾಕಿರ್ತಾರೆ ಅಲ್ವಾ. ಅದೇ ಮೊಳಕಾಲ್ಮೂರು ರೇಷ್ಮೆ ಸೀರೆಗೆ ಯಾಕಷ್ಟು ಬೆಲೆ, ಕಂಚಿ ರೇಷ್ಮೆ ಸೀರೆಗೆ ಯಾಕಷ್ಟು ಬೆಲೆ, ಮಾಮೂಲಾಗಿ ಸಿಗುವಂತ ರೇಷ್ಮೆ ಸೀರೆಗೆ ಯಾಕಷ್ಟು ಬೆಲೆ ಇಲ್ಲ? ಇದನ್ನ ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ಹೇಳ್ಬೇಕು. ಕಾಟನ್ ಸೀರೆ ನಾನು ಕೂಡ ನಿಮ್ಗೆ ಸೆಮಿ ಸಿಲ್ಕ್ ಕೊಡ್ತೀನಿ. ಬರೀ 1100 ರುಪೀಸ್ಗೆಲ್ಲ ಸೆಮಿ ಸಿಲ್ಕ್ ಸಾರೀಸ್ನ ನಾನು ಕೊಡ್ತೀನಲ್ವಾ. ಆದ್ರೆ ಕೆಲವೊಂದಕ್ಕೆ ಅದರದ್ದೇ ಆದ ಒಂದು ಕ್ವಾಲಿಟಿ ಇದೆ. ನಿಜ ಹೇಳ್ತೀನಿ, ಈ ಸೀರೆನ ಉಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ಏನು 2 ದಿನ ಬೇಕಾದ್ರೂ ಹಾಗೆ ಇರ್ಬೋದು. ಅಷ್ಟು ಬ್ಯೂಟಿಫುಲ್. ಬಟ್ಟೆ ಅಂತೂ ಏನ್ ಹೇಳ್ತೀವಲ್ಲ, ರೇಷ್ಮೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ನಮಗ್ ಬೇಕಾಗದೆ ಗೊತ್ತೆ, ಕೆಲವರಿಗೆ ಕಾಟನ್ ಪ್ರಿಯರಿಗೆ ಕಾಟನ್ ಇಷ್ಟ, ಬಟ್ ಹರಡ್ಕೋಬಾರ್ದು, ತುಂಬಾ ರಫ್ ಇರಬಾರ್ದು ಅಂತವ್ರಿಗೆ ಹೇಳಿ ಮಾಡಿಸಿದಂತ ಸೀರೆ. ಕೆಲವೊಬ್ರಿಗೆ ಕಾಟನ್ ಟೇಸ್ಟ್ ಇರುತ್ತಲ್ಲ, ಅವ್ರಿಗೆ ನಾನು ಇಷ್ಟೊಂದು ಹೇಳೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಅವ್ರಿಗೆ ಕ್ವಾಲಿಟಿ ಗೊತ್ತಿರುತ್ತೆ. ಈಗ ನಾವು ಇಟ್ಟಿರೋದು ಭಾರತೀಯ ಹತ್ರ ತಂದಿರೋ ಸೀರೆ. ಕಾಸ್ಟ್ ಅಲ್ಲಿ ಮೇಲೆ ಹಾಕಿರ್ತೀನಿ. ಈ ಸಲ ಯಾವ್ದ್ರದ್ದು ಮರೆಯಲ್ಲ, ಹಾಕ್ಬಿಡ್ತೀನಿ. ಯಾಕಂದ್ರೆ ತುಂಬಾ ಸಲ ಹೇಳ್ತೀರಾ ನಂಗೆ ರೇಟ್ ಹೇಳಿಲ್ಲ ಅಂತ. ನಾನು ನಿಜವಾಗ್ಲೂ ಈ ವಿಷಯದಲ್ಲಿ ಮರೆಯೋದು ಜಾಸ್ತಿ, ಸಾರಿ. ಬಟ್ ಈ ಸಲ ಬರ್ಕೊಂಡ್ಬಿಟ್ಟಿದೀನಿ ನಾನು ಹೇಳ್ಬೇಕು ಅಂತ. ಫಸ್ಟ್ ಸೀರೆಗಳದ ವಿಚಾರನೇ ಮುಗಿಸ್ಬಿಟ್ಟು ಆಮೇಲೆ ಬೇರೆ ತೋರಿಸ್ತೀನಿ ಏನೇನು ತಗೊಂಡ್ಬಂದೆ ಅಂತ. ಡೈರೆಕ್ಟ್ ಆಗಿ ನಮ್ಮ ಮಂಚಿ ಸರ್ ಸೀರೆಗೆ ಹೋಗೋಣ. ಈಗ ಈ ಒಂದು ರೇಷ್ಮೆ ಸೀರೆ ಅಂದ್ರೆ ನಾನು ಇದು ನಮ್ಮ ಈವೆಂಟ್ ಅಲ್ಲಿ ತಗೊಳ್ಳಿಲ್ಲ. ನೆಕ್ಸ್ಟ್ ಡೇ ಮೊಳಕಾಲ್ಮೂರು, ನೆಕ್ಸ್ಟ್ ಡೇ ನಾವು ಮಂಚಿ ಸರ್ದು ಶಾಪಿಗೆ ಹೋದ್ವಿ. ಗಂಗಾ ಜಮುನಾ ಸಿಲ್ಕ್ ಸಾರಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಫ್ ವೈಟು ಗಂಗಾ ಜಮುನಾ ಟೆಂಪಲ್, ಚಿಕ್ಕ ಟೆಂಪಲ್ ಇರುವಂತ ರೆಡ್ ಅಂಡ್ ಇದು ಮೆಂತ್ಯ ಅಂತ ಹೇಳ್ಬೋದು, ಅಥವಾ ಮಸ್ಟರ್ಡ್ ಎಲ್ಲೋ, ಅದರದ್ದೇ ಸೆರಗು, ಮಸ್ಟರ್ಡ್ ಎಲ್ಲೋ ಸೆರಗು, ಮಸ್ಟರ್ಡ್ ಎಲ್ಲೋ ಬ್ಲೌಸ್ ಬಂದಿದೆ. ಆಸಮ್ ಆಗಿದೆ. ಇದರ ಬೆಲೆ ಬಂದು 13,500. ಹೌದು, 13,500 ರೂಪಾಯಿ ಬೆಲೆ ಬಾಳುವಂತ ಈ ರೇಷ್ಮೆ ಸೀರೆ ನಾನು ಮಂಚಿ ಸರ್ ಅಂಗಡಿಗೆ ಹೋದಾಗ ತಗೊಂಡಿದ್ದು. ಸಕ್ಕದಾಗಿದೆ ಮಾತ್ರ, ತುಂಬಾ ಚೆನ್ನಾಗಿದೆ. ನನ್ಗೆ ಇದರಲ್ಲಿ ಎಲ್ಲಾ ಕಲರ್ಸ್ ಇಷ್ಟ ಆಯ್ತು. ಬಟ್ ಸ್ವಲ್ಪ ನಾನು ಲೈಟ್ ವೈಟ್ ಅಲ್ಲಿ ಇಷ್ಟಪಡ್ತೀನಿ, ಅಥವಾ ಡಾರ್ಕ್ ಅಲ್ಲಿ ಇಷ್ಟಪಡ್ತೀನಿ. ಹಾಗಾಗಿ ಇದು ತಗೊಂಡಿದ್ದು. ಇದು ಮೊದಲನೇದಾಗಿ ಮಂಚಿ ಸರ್ ಸೀರೆ. ನೀವೆಲ್ಲ ಕೇಳ್ತಾ ಇದ್ದೀರಾ ಏನಕ್ಕೆ ಅಷ್ಟು ಸೀರೆ ಏನ್ ಮಾಡ್ತೀರಾ ಅಂತ 1-2 ಕಮೆಂಟ್ ಬಂದಿರುತ್ತಲ್ವಾ. ಇದು ಸೀರೆ ನಾನು ಇವಾಗಲೇ ಉಡೋದಿಲ್ಲ. ಇನ್ನೂ ಒಂದು ಗ್ರ್ಯಾಂಡ್ ಆಗಿರೋ ಮಂಚಿ ಸರ್ ತಗೊಂಬಂದಿರೋ ಸೀರೆ ಇದೆ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅದು ಕೂಡ ಉಡಲ್ಲ. ನಮ್ಮ ಮನೆ ಗೃಹ ಪ್ರವೇಶ ಹತ್ರ ಬರುತ್ತೆ, ಆಗ ನಾನು ಉಡ್ಬೋದು. ಸುಮ್ಮನೆ ಮತ್ತೆ ಆವಾಗ ನಾವು ಕಾಸ್ಟ್ಲಿ ಸೀರೆಗಳಿಗೆ ಇನ್ವೆಸ್ಟ್ ಮಾಡೋದೇನು, ಇಷ್ಟ ಆದಾಗ ಒಂದೊಂದು ತಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿ 2 ಸೀರೆ ಆಗಿದೆ ಇವಾಗ. ಹಾಗೆ ಕಾಟನ್ ಸೀರೆಗಳು ನಾನು ಎಲ್ಲೇ ಹೋದ್ರು ನಂಗೆ ಸೀರೆ ತುಂಬಾ ಇಷ್ಟ. ಎಲ್ಲಾದ್ರೂ ಚಿಕ್ಕ ಫಂಕ್ಷನ್ಗಳಿಗೆ ಹೋದ್ರು ರೇಷ್ಮೆ ಸೀರೆ ಉಡೋದು ಅಪರೂಪ ಆಗಿದೆ. ಇತ್ತೀಚೆಗೆ ಇದೇ ಸೀರೆಗಳನ್ನ ಉಟ್ಟು ಬಿಡ್ತೀನಿ. ಈಗ ಅಷ್ಟು ಒಂದು ಚಿಕ್ಕ ಫಂಕ್ಷನ್ಗೆ ಹೊರಟಿದೀವಿ, ಬಟ್ ಸಾಕು ಇದೇ ಸೀರೆ ಅಂತ ನಾನು ಹೊರಟಿದ್ದೀನಿ. ಸೊ ಈ ತರ ಸೀರೆಗಳು ನಂಗೆ ತುಂಬಾ ಇಷ್ಟ ಇರೋದ್ರಿಂದ ಭಾರತೀಯ ಹತ್ರ ಒಂದಷ್ಟು ಸೀರೆಗಳನ್ನ ತಗೊಂಡ್ಬಂದಿದ್ದೀನಿ. ಅದನ್ನ ತೋರಿಸ್ತೀನಿ. ಮೈ ಮೋಸ್ಟ್ ಫೇವ್ರೆಟ್ ನೋಡ್ಬೋದು, ಇದು ಟಿಶ್ಯೂ ಸಾರಿ ಅಂದ ತಕ್ಷಣ ನನಗೂ ಸೇರ್ಕೊಂಡು ಒಂದು ಅಭಿಪ್ರಾಯ ಏನಿತ್ತು ಗೊತ್ತಾ, ಹರಡ್ಕೊಳತ್ತೆ, ಇಷ್ಟ ಅಗ್ಲ ಆಗತ್ತೆ, ಏಯಪ್ಪ ಬೇಡಪ್ಪ ಅದ್ರ ಸವಾಸನೆ ಅಂತಂದು. ಟಿಶ್ಯೂ ಸ್ಯಾರೀಸ್ ಮುಂಚೆ ನನ್ನ ಮದ್ವೆ ಟೈಮಲ್ಲಿ ನಾನು ತಗೊಂಡಿದ್ದೀನಿ, ಉಟ್ಟಿದ್ದೀನಿ, ಬಟ್ ಹರಡ್ಕೊಳತ್ತೆ.
ಆದ್ರೆ ಭಾರತೀಯದಲ್ಲಿ ನೋಡಿದಾಗ ಇದೇನು ಇದಿಷ್ಟು ಸಾಫ್ಟ್ ಇದೆ ಅಂತ ಕೇಳಿದಾಗ ಭಾರತೀಯ ಹೇಳಿದ್ರು ಮ್ಯಾಮ್ ಮಲ್ ಬಟ್ಟೆ ಮಿಕ್ಸ್, ಒಂದೆಳೆ ಮಲ್ ಬಟ್ಟೆ ಕಾಟನ್, ಒಂದೆಳೆ ಟಿಶ್ಯೂನ ಸೇರಿಸಿ ಮಾಡಿರೋಂಥ ಸಾರಿ ನೋಡಿ. ಇದು ನೋಡಿ ಹೇಗಿದೆ. ಹಾ, ಪ್ಲೇನ್ ಬ್ಲ್ಯಾಕ್ ಸಾರಿ. ಇದಕ್ಕೆ ಕಾಂಟ್ರಾಸ್ಟ್ ನೋಡಿ ಹೆಂಗಿದೆ, ಮಲ್ ಟಿಶ್ಯೂ. ಈ ನೋಡಿ ಹಿಂಗಿರುತ್ತೆ ಸೀರೆ. ಟಿಶ್ಯೂ ಸೀರೆ ಹರಡ್ಕೊಳತ್ತಲ್ಲ, ಇದು ಹರಡಲ್ಲ, ಇಷ್ಟು ಸಾಫ್ಟ್ ಇದೆ. ಇದಕ್ಕೆ ನಾವು ಕಾಂಟ್ರಾಸ್ಟ್ ಬ್ಲೌಸ್ ಅಂದ್ರೆ ಇದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿರೋ ಬ್ಲೌಸಸ್ನ ಹಾಕ್ಬೋದು, ಕಾಂಟ್ರಾಸ್ಟ್ ಆಗಿರೋ ಬ್ಲೌಸಸ್ನ ಹಾಕ್ಬೋದು, ಸಕ್ಕದಾಗಿರುತ್ತೆ. ಇದು ಮಲ್ ಟಿಶ್ಯೂ ಸಾರಿ 1899 ಅಂದ್ರೆ 900 ಅನ್ಕೊಡ್ರಿ, 1900 ರೂಪಾಯಿ. ಇದೆಲ್ಲ ಕೈಯಲ್ಲಿ ನೇಯ್ದಿರುವಂತ ಸೀರೆ, ಪ್ಯೂರ್ ಕಾಟನ್ ಬಟ್ಟೆನ ತಗೊಂಡು ಮಲ್ ಬಟ್ಟೆಯಲ್ಲಿ ನೇಯ್ದಿರುವಂತ ಮಿಕ್ಸ್ ಮಾಡಿ ಟಿಶ್ಯೂ ಮಿಕ್ಸ್ ಮಾಡಿ ಮಾಡಿರುವಂತ ಸೀರೆಗಳು. ಒಂದೊಂದಕ್ಕೊಂದೊಂದು ಬೆಲೆ ಇರುತ್ತೆ. 1899 ಇದು ಇದರ MRP. ನಾನೊಂದು 50 ರೂಪಾಯಿ ಕಡಿಮೆ ಕೊಟ್ಟಿದ್ದೀನಿ. ಇದು MRP ಇದ್ರದ್ದು. ಇದೆ ಇದ್ರಲ್ಲಿ 1899. ಈಗ ನಾನು ಇಟ್ಟಿರೋದು 2400 ರೂಪಾಯಿ. ಬಿಕಾಸ್ ಇದು ನೋಡ್ಬೋದು ಪ್ಯೂರ್ ಕಾಟನ್ ಮಲ್ಗೆ ಸಿಲ್ಕ್ ಮಿಕ್ಸ್. ಇದು ಮರ್ಸರೈಸ್ ಕಾಟನ್. ಇದು ಆಕ್ಚುಲಿ 2400 ರೂಪಾಯಿ ಆಗುತ್ತೆ ನಿಮ್ಗೆ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಬೀಳುತ್ತೆ. ಅದೇ ಹೇಳಿದ್ನಲ್ಲ, ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನಂತ. ನಿಜವಾಗ್ಲೂ ನಾನು ತುಂಬಾ ಫೇವ್ರೆಟ್ ನನಗೆ ಈ ಸೀರೆಗಳು. ಕೆಲವ್ರಿಗೆ ದುಬಾರಿ ಅನ್ಸಿದ್ರೆ ಕ್ಷಮಿಸಿ. ಯಾಕೆ ಗೊತ್ತಾ, ಕ್ವಾಲಿಟಿ ಮೇಲೆ ಹೋಗುತ್ತೆ. ನಾವೀಗ ಆಸೆ ಪಟ್ರು ಪ್ರತಿದಿನ ಪ್ರತಿ ಫಂಕ್ಷನ್ಗೂ ಮೈಸೂರು ಸಿಲ್ಕ್ ಸೀರೆ ಉಡಕ್ಕಾಗಲ್ಲ. ಒಂದು ಸಿಂಗಲ್ ಬಾರ್ಡರ್ ಚಿಕ್ಕ ಬಾರ್ಡರ್ ಸೀರೆನೇ ಇವತ್ತು 15,000 16,000 ಇದೆ. ಒಂದು ಬಹಳ ಮಾಡ್ರೆ 2 ರಿಂದ 3 ಸೀರೆ ಇರ್ಬೋದು. ನನ್ನ ಹತ್ರನು ತುಂಬಾ ಇಲ್ಲ. ಕಂಚಿ ಸೀರೆಗಳು ಸಿಕ್ಕಾಪಟ್ಟೆ ಇದೆ. ಅದ್ರಲ್ಲಿ ಎಲ್ಲಾ ರೇಂಜಲ್ಲಿ ಸಿಗುತ್ತಾ, 9,000 10 ಹಿಂಗ್ ಸಿಗುತ್ತೆ. ಆದ್ರೆ ಮೈಸೂರು ಸಿಲ್ಕ್ ಹೋಗ್ಬೇಕು ಅಂದ್ರೆ 10 ಮೇಲೆ ನಾವ್ ಯೋಚನೆ ಮಾಡ್ಬೇಕು, ಅದು ಒಂದ್ ಎಳೆ ಬಾರ್ಡ್ರಿಗೆ. ಸೊ ಹಿಂಗೆ ನಮ್ಮ ಇದಕ್ಕೆ ಡಿಪೆಂಡ್ ಆದಾಗ ನಾವ್ ತಗೊಳ್ತೀವಲ್ಲ, ಆತರ ನನಗ್ ಕಾಟನ್ ಇಷ್ಟ, ಅದಕ್ಕೆ ತಕ್ಕಂಗೆ ನನಗೆ ಈ ತರ ಬಟ್ಟೆಗಳು ಇಷ್ಟ. ಸೊ ನಾನು ಶಾಪಿಂಗ್ ಈ ತರ ಮಾಡಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ನಿಮಗೆ ಯಾರಿಗೆಲ್ಲ ಈ ತರ ಬಟ್ಟೆಗಳು ಇಷ್ಟ ಆಗುತ್ತೆ, ನೀವು ಭಾರತೀಯವರಿಗೆ ಕಾಲ್ ಮಾಡ್ಬೋದು. ಭಾರತೀಯ ನಂಬರ್ ಅಲ್ಲಿ ಕೊಟ್ಟಿರ್ತೀನಿ. ಅದೇ ಮಲ್ ಟಿಶ್ಯೂ ಸ್ಯಾರಿಯಲ್ಲಿ ಒಂದು ಇದು ವೈಟ್ ಅಂತೀರಾ ಗ್ರೇ ಅಂತೀರಾ ನೋಡಿ. ನನ್ನ ಫ್ರೆಂಡ್ ಕೇಳಿದ್ಲು, ಅವಳಗ್ ತುಂಬಾ ಇಷ್ಟ ಆಯ್ತು. ಇದು ನಾನು ಒಂದ್ಸಲ ಅಲ್ಲಿಗೆ ಹೋದಾಗ ಫೋಟೋ ಕಳ್ಸಿದ್ದೆ, ತುಂಬಾ ಇಷ್ಟ ಆಗಿ ಇದು ಬೇಕು ಅಂತ ಕೇಳಿದ್ದಕ್ಕೆ ಇದು ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇ ನೋಡಿ, ಒಂದು ನೈಟ್ ರಿಸೆಪ್ಷನ್ಸು ಅಥವಾ ನೈಟ್ ಫಂಕ್ಷನ್ಗಳಿಗಂತೂ ಹೇಳಿ ಮಾಡಿದಂತ ಸೀರೆಗಳು ನನಗೆ ಬಹಳ ಇಷ್ಟ ಆಯ್ತು. 2 ಸೀರೆಗಳು ಇಷ್ಟ ಆಯ್ತು. ಬಟ್ ಒಂದು ಇಟ್ಕೋತೀನಿ, ಒಂದು ನನ್ನ ಫ್ರೆಂಡಿಗೆ ಕೊಡ್ತೀನಿ. ಇದು ಮಲ್ ಟಿಶ್ಯೂ ಸಾರಿ. ಸೊ ಇವಾಗ ಅರ್ಥ ಆಗಿದೆ ನಿಮ್ಗೆ, ನಾನು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಒಬ್ಳಿಗೆ ಮಾಡ್ತಾ ಇಲ್ಲ. ಹೇಳ್ತೀನಿ ಇವಾಗ ಯಾರ್ಯಾರಿಗೆ ತಂದಿದ್ದೀನಿ ಅಂತ, ಅದನ್ನು ತೋರಿಸ್ತೀನಿ. ಇದ್ರ ಬೆಲೆ ಬಂದು 1900. ಇಲ್ಲಿ ನೀವು ನೋಡ್ತಾ ಇರೋದು ಬೇಬಿ ಪಿಂಕ್ ಸಾರಿ. ಇದು ನಮ್ಮ ಅಕ್ಕನ್ಗೆ ಆಸೋ ಫ್ರೀ ಡೈ ಫ್ಯಾಬ್ರಿಕ್. ಇದು ಆಸೋ ಫ್ರೀ ಡೈ ಫ್ಯಾಬ್ರಿಕ್ ಅಂದ್ರೆ ಇದು ನಮ್ಗೆ ಯಾವುದೇ ಕೆಮಿಕಲ್ ನ ಬಳಸದೆ ಡೈಯಿಂಗ್ ಮಾಡಿರುವಂತ ಸೀರೆಗಳು. ಅದರಲ್ಲಿ ನಿಮ್ಗೆ ನೋಡ್ಬೋದು ಹ್ಯಾಂಡ್ಲೂಮ್ ಮಾರ್ಕ್ ಕೂಡ ಇದೆ. ಹ್ಯಾಂಡ್ಲೂಮ್ ಮಾರ್ಕ್ ಟ್ಯಾಗ್ ಆಗಿರುವಂತ ಸೀರೆಗಳು, ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳಾಗಿರೋದ್ರಿಂದ ಇದು 2450 ರೂಪಾಯಿ ಈ ಸೀರೆಗೆ. ಇದು ಅಕ್ಕನಿಗೆ ಬೇಕಿತ್ತು. ತುಂಬಾ ಬ್ಯೂಟಿಫುಲ್ ಕಲರ್ ಅಲ್ವಾ ಇದು. ನೋಡಿ ಬೇಬಿ ಪಿಂಕ್ ಏನ್ ಸಕ್ಕದಾಗಿದೆ. ಇದು ಬೇಬಿ ಪಿಂಕ್ ಸಾರಿ. ಇದ್ರಲ್ಲಿ 2 ತಗೊಂಬಂದೆ. ಅವ್ರಿಗೆ ಅವ್ರ ಪಕ್ಕದ ಮನೆಯವ್ರಿಗೆ ಬೇಕಿತ್ತು ಅಂತ ಹೇಳಿ ಒಂದೇ ಪ್ಯಾಟರ್ನ್ ಅಲ್ಲಿ 2 ಸೀರೆ ತಗೊಂಬಂದೆ. ಇದು ಸೊ ಇವಾಗ ನಾನು ತಗೊಂಡಿರೋದು ಬರೀ ಒಂದೇ ಸೀರೆ. ಮಂಚಿ ಸರ್ ಹತ್ರ 1 ಸೀರೆ, ಭಾರತಿ ಹತ್ರ 1 ಸೀರೆ. ಇದು ನೋಡಿ, ಇದೆರಡು ಒಂದೇ ತರ ಇದೆ. ಹಾಗೆ ಪ್ಯೂರ್ ಕಾಟನ್ ಮಲ್ ಬಟ್ಟೆ ಪ್ಲೇನ್ ಸೀರೆ ನೋಡ್ರಿ. ಇದು ನೋಡಿದ್ರೆ ನೋಡಿ ಒಂದು ದುಪ್ಪಟ್ಟ ಇದ್ದಂಗಿದೆ ಅಲ್ವಾ. ಹ್ಯಾಂಡ್ಲೂಮ್ ಮಾರ್ಕ್ ಟ್ಯಾಗ್ ಇರುವಂತ 1450 ರೂಪಾಯಿ. 1450 ರೂಪಾಯಿ ಟ್ಯಾಗ್ ಇದ್ರಲ್ಲಿ. ನಾನು ಮರ್ತು ಅವ್ರ ಹತ್ರ ಮತ್ತೆ 1450 ಇದು ಹ್ಯಾಂಡ್ಲೂಮ್ ಟ್ಯಾಗ್ ಕೂಡ ಇದೆ. ಬ್ಯೂಟಿಫುಲ್ ಕಾಟನ್ ಸೀರೆ. ಇದಕ್ಕೆ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಬೇಕು. ಇದು 5.5 ಮೀಟರ್ ಇರುತ್ತೆ ಸೀರೆ, ಬ್ಲೌಸ್ ಇರಲ್ಲ ಇದರಲ್ಲಿ. ಇದಕ್ಕೆ ನೀವು ಕಾಂಟ್ರಾಸ್ಟ್ ಬ್ಲೌಸೇ ಹಾಕ್ಬೇಕು, ಆವಾಗಲೇ ನಿಮಗೆ ಬ್ಯೂಟಿಫುಲ್ ಆಗಿ ಕಾಣಿಸೋದು. ನೋಡಿ, ಎನಿ ಕಲರ್ಸ್ ಬ್ಲೌಸಸ್ ನ ನೀವು ಇದಕ್ಕೆ ಹಾಕ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಇದು ಪ್ಯೂರ್ ಹ್ಯಾಂಡ್ಲೂಮ್ ಸಾರಿನೇ. ಬಟ್ ಇದರಲ್ಲಿ ಏನಂತಾರೆ, ಈ ಬುಟ್ಟ ಈ ಡಿಸೈನ್ಸ್ ನ ಇವ್ರು ಏನ್ ವೀವಿಂಗ್ ಮಾಡಿರ್ತಾರಲ್ಲ, ಇದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು 3000 ಚಿಲ್ಲರೆ ಸೀರೆ. ಇದು 3650 ರೂಪಾಯಿ ಸೀರೆ. ಇದು 3650 ರೂಪಾಯಿ. ಇದಕ್ಕೆ ಬುಟ್ಟಾಗಳು ಮಧ್ಯದಲ್ಲಿ ತುಂಬಾ ಪ್ರಿಂಟ್ಸ್ ಎಲ್ಲ ಬಂದಿರೋದ್ರಿಂದ ಇದಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಈ ಸೀರೆ. 3600. ಬಟ್ ಬಟ್ಟೆ, ಪ್ರತಿ ಬಟ್ಟೆನೂ ಅಷ್ಟೇ, ಬಟ್ಟೆ ಬಗ್ಗೆ ಹೇಳೋ ಮಾತಿಲ್ಲ. ಬಟ್ಟೆಯಿಂದಾನೇ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಯಾರೋ ನಮ್ಮ ಈವೆಂಟಿಗೆ ಬಂದಿರೋರು ಈ ಬ್ಯಾಗ್ ನ ಬಿಟ್ಟೋಗಿದ್ದೀರಾ. ಸೊ ನೀವು ಕಮೆಂಟ್ ಮಾಡಿ ಈ ಬ್ಯಾಗ್ ಒಳಗೆ ಏನೇನಿದೆ ಅಂತ ಹೇಳಿ. ಈ ಬ್ಯಾಗ್ ಒಳಗೆ ಏನೇನಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಈ ಬ್ಯಾಗ್ ನ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಕೊರಿಯರ್ ಅಥವಾ ಕೊರಿಯರ್ ಎಲ್ಲ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಇದು ಯಾರ ಬ್ಯಾಗು
ನಿಮ್ಮ ಹೆಸರೇನು ನನಗೆ ಕಮೆಂಟ್ ಮಾಡಿ, ಅಥವಾ ನನ್ನ ಯೂಟ್ಯೂಬ್ ನಂಬರ್ ಇದೆ ನಿಮ್ಮ ಹತ್ರ, ಅಂದರೆ 9108282454ಗೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಮೇಲ್ ಮಾಡಿ, ಏನಾದ್ರು ಒಂದು ಮಾಡಿ. ಇದು ನಿಮ್ದಾಗಿದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಒಳಗೆ ಏನೇನಿದೆ ಅಂದರೆ ಮಾತ್ರ ನಾನು ಕಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ನಮ್ಮ ಕವಿತಾ ಅವರು ಬಟರ್ಫ್ಲೈಸ್ ಟ್ರೆಂಡ್ಸ್ ಇಂದ ನಿಮ್ಮೆಲ್ರಿಗೂ ಗೊತ್ತು, ನನಗೆ ದುಪ್ಪಟಾಸ್ ತುಂಬಾ ಪ್ರೀತಿ. ನೋಡ್ಬೋದು ಬಾಂಧಿ ದುಪ್ಪಟ್ಟಗಳು, ಸಿಲ್ಕ್ ದುಪ್ಪಟ್ಟ ಇದು ಕಾಣಿಸ್ತಾ ಇದೆಯಾ? ಸಿಲ್ಕ್ ದುಪ್ಪಟ್ಟ, ಬಾಂಧಿನಿ ಸಿಲ್ಕ್ ದುಪ್ಪಟ್ಟ. ನನಗೆ ದುಪ್ಪಟ್ಟಗಳು ತುಂಬಾ ಇಷ್ಟ ಇರೋದ್ರಿಂದ ಇದೆರಡು ದುಪ್ಪಟ್ಟ ಅವ್ರಿಗೆ ಹೇಳಿದೆ ಮಲ್ಟಿ ಕಲರ್ ಒಂದು ಬೇಕು ಅಂತ, ಒಂದು ಮಲ್ಟಿ ಕಲರ್ ಕೊಟ್ಟಿದ್ದಾರೆ. ಇದು ಕೂಡ ಸಿಲ್ಕು. ಹಾಗೆ ಇದೆರಡು ದುಪ್ಪಟ್ಟ 200 ರೂಪೀಸ್ ಒಂದು ದುಪ್ಪಟ್ಟ. ಇದು ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಬಟ್ಟೆ ತುಂಬಾ ಚೆನ್ನಾಗಿದೆ, ಲೆಂತ್ ಚೆನ್ನಾಗಿದೆ. 200 ರೂಪೀಸ್ ಒಂದು ದುಪ್ಪಟ್ಟ. ಹಾಗೆ ಒಂದು ಯೆಲ್ಲೋ ಕಲರ್ ಪ್ಯಾಂಟ್, ಈಗ ಸ್ವಲ್ಪ ಕಸ್ಟಮೈಸ್ ಮಾಡಿ ಚೂರು ಉದ್ದ ಮಾಡಿದಾರಂತೆ, ಹಾಗಾಗಿ ಇದು ಯೆಲ್ಲೋ ಕಲರ್ದು ಒಂದು ಪ್ಯಾಂಟ್ ಬೇಕಿತ್ತು. ಇದು ಏಲೈನ್ ಕುರ್ತಿ 1000 ರೂಪೀಸ್ ಆಗುತ್ತೆ ಇದು, ಬಿಕಾಸ್ ಇದು ಬಟ್ಟೆ ತುಂಬಾ ಬೇಕು. ಇದಕ್ಕೆ ಏಲೈನ್ ಕುರ್ತಿಗೆ ತುಂಬಾ ಬೇಕು. ನೋಡಿ ಇಷ್ಟ ಅಗಲ ಬರುತ್ತೆ, ಇದು ಇಷ್ಟ ಅಗಲ ಬರುತ್ತೆ. ಬಟ್ ಕಲರ್ ಇಸ್ ವೆರಿ ಡೀಸೆಂಟ್ ಅಂಡ್ ಪ್ರಿಟಿ ಕಲರ್. ಇದಕ್ಕೆ ನೀವು ಯಾವ ಕಲರ್ ದುಪ್ಪಟ್ಟ, ಈಗ ನಾನು ಹೇಳಿದ್ನಲ್ಲ ನೋಡಿ, ಇದು ಈ ತರ ಲೆಗಿನ್ಸ್ ಹಾಕ್ಬಿಟ್ಟು ಈ ತರನು ಮ್ಯಾಚ್ ಮಾಡ್ಬೋದು, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಏಲೈನ್ ಕುರ್ತಿ ಇದು 1000 ರೂಪೀಸ್ ಈ ಕುರ್ತಿಗೆ. ಬಟ್ ಈ 1000 ರೂಪೀಸ್ ಇದ್ರೂ ನಿಮಗೆ 20% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅವರಲ್ಲಿ ಯಾವಾಗೂ ಡಿಸ್ಕೌಂಟ್ಸ್ ಇರುತ್ತೆ ಎಲ್ಲ ಬಟ್ಟೆ ಮೇಲೂ. ಬಾಯ್ ಬಿಟ್ಟು ನೀವು ವಿಚಾರಿಸಿ ಯಾವ್ದಕ್ಕೆ ಎಷ್ಟು ಡಿಸ್ಕೌಂಟ್ಸ್ ಇದೆ ಅಂತ. ಹಾಗೆ ಈ ಪ್ಯಾಂಟ್ಸಿಗೆಲ್ಲ 800 ರೂಪೀಸ್ ಇರಬೇಕು, ಬಟ್ 30% ಡಿಸ್ಕೌಂಟ್ಸ್ ಇದೆ ಇದಕ್ಕೆಲ್ಲ. ಸೊ ಒಂದು 600 ಹಂಗೆ ಸಿಗ್ಬೋದೇನೋ, ವಿಚಾರಿಸಿ ತಗೊಳ್ಳಿ ಆಯ್ತಾ. ಇದೆಲ್ಲ ಅದೇ ಹ್ಯಾಂಡ್ಲೂಮ್ ಬಟ್ಟೆಗಳಿಗೆ ಸ್ವಲ್ಪ ಕಾಸ್ಟ್ಲಿ. ಏನಪ್ಪ ಗಾಯತ್ರಿ ಮ್ಯಾಮ್ ಇದೆಲ್ಲ ಕಾಸ್ಟ್ಲಿ ಅಂತ ಅಂದ್ರೆ ಒಂದೇ ಹೇಳ್ತೀನಿ ನಾನು. ಮತ್ತೆ ಮಷೀನ್ ಮೇಡ್ ಬಟ್ಟೆಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ. ಕೈಯಲ್ಲಿ ಮಾಡಿರೋ ಬಟ್ಟೆಗಳಿಗೆ ಒಂಚೂರು ಪ್ರಮುಖವಾಗಿ ಅದಕ್ಕೆ ಆದ್ಯತೆ ಕೊಡೋಣ ಅಂತ ಹೇಳಿ ಇದು ಮಾಡ್ತಾ ಇರೋದು. ಒಂಚೂರು ಕಾಸ್ಟ್ಲಿನೇ ಇದಕ್ಕೆ ಕೈಯಲ್ಲಿ ಮಾಡಿರೋದ್ರಿಂದ. ಇದೆಲ್ಲ ಈ ರೇಟಲ್ಲಿ ಇದೆ. ನಮ್ಮ ಅಜ್ಜಿಯ ಅರಮನೆ ಅವ್ರ ಕಡೆಯಿಂದ ನಾನು ರಂಗೋಲಿಗೆ ತಗೊಂಡ್ಬಂದೆ. ಬಿಕಾಸ್ ಲಾಸ್ಟ್ ಟೈಮ್ ಹೋದಾಗ ಮರ್ತು ಬಂದೆ ಅದಕ್ಕಿಂತ ವಾಪಸ್ ಬಂದ್ಮೇಲೆ ಅನ್ಸ್ತು ರಂಗೋಲಿಗೆ ಒಂದು ಡಬ್ಬ ತರಬೇಕಿತ್ತು ಅಂತ. ಈಗ ಇದು ರಂಗೋಲಿ ಅಂದ್ರೆ ಇಲ್ಲಿ ರಂಗೋಲಿ ವೈಟ್ ಕಲರ್ದು, ಇಲ್ಲಿ ಕೆಂಪು ರಂಗೋಲಿ ಬರುತ್ತಲ್ಲ ಕೆಮ್ಮಣ್ಣು, ಅದ್ರದ್ದು ಎರಡನ್ನೂ ಇಟ್ಟು ಈ ತರ ಕ್ಲೋಸ್ ಮಾಡಿ ನೀವು ಉಲ್ಟಾ ಪಲ್ಟಾ ಎಲ್ಲ ಮಾಡಿದ್ರು ಚೆಲ್ಲಲ್ಲ. ಇದು ಒಂದು ಡಬ್ಬ ನಾನು ರಂಗೋಲಿ ತಗೊಂಡೆ. ಇದು 750 ರೂಪೀಸ್ ಆಗುತ್ತೆ ನಿಮ್ಗೆ, ಬಿಕಾಸ್ ಪ್ಯೂರ್ ಟೀ ವುಡ್, ಲೈಫ್ ಟೈಮ್ ಜೀವನ ಪೂರ್ತಿ ಬಳಸ್ಬೋದು. ಓಕೆ, ಇದು ವುಡ್ಡಿಂದು ರಂಗೋಲಿ ಡಬ್ಬ. ಹಾಗೆ ಜಪಮಾಲೆ ಇಡುವಂಥದ್ದು. ಈಗ ನಾವೆಲ್ಲ ಜಪ ಮಾಡ್ತೀವಿ, ಜಪ ಮಾಡುವಾಗ ಏನಾಗತ್ತೆ ಅಂದ್ರೆ ಅದ್ರ ಪವರ್ ಹೋಗ್ಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಜಾಗ, ಅಂದ್ರೆ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೆ ಅದರದೇ ಆದ ಒಂದು ಜಾಗದಲ್ಲಿ ಇಡಬೇಕು ಅಂತ. ಸೊ ಆ ಜಪಮಾಲೆ ಇಡುವಂತ ಈ ಡಬ್ಬ, ಇದು ಯಾವ್ದ್ರದ್ದು ಇದ್ರದ್ದು ಪೇಮೆಂಟ್ ಮಾಡಿಲ್ಲ, ನಾನು ಕೇಳ್ಕೊಂಡು ಮಾಡ್ತೀನಿ. ಅದೊಂದು ನೆನಪಿದೆ 750 ಅಂತ. ಹಾಗೆ ಇದು 250, 350, 450, 150 ಆ ತರದ್ದು. 150 ಇಲ್ಲ 250 ಶುರು ಆಗುತ್ತೆ. ಕುಂಕುಮದ ಭರಣಿಗಳು, ಈ ಕುಂಕುಮದ್ದು ನನ್ನ ಮನೇಲಿ ಆಲ್ರೆಡಿ ಒಂದಿದೆ ನೋಡಿ, ಇಲ್ಲೇ ಇದೆ. ಇದು ಬಂದವರಿಗೆಲ್ಲ ಈಗ ಅರ್ಶಿನ ಕುಂಕುಮ ಕೊಡಕ್ಕೆ ಚೆಲ್ಲಲ್ಲ. ಆಮೇಲೆ ಚೆಲ್ಲಲ್ಲ ಅನ್ನೋದಕ್ಕಿಂತ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನ್ ಗೊತ್ತಾ, ನೀವು 1 ವರ್ಷ ಇದೆಲ್ಲ ಅರ್ಶಿನ ಕುಂಕುಮ ಇಟ್ಟರು ಹುಳು ಆಗಲ್ಲ, ಅದ್ರ ಒಳಗೆ ಫಂಗಸ್ ಬರಲ್ಲ, ಹುಳು ಆಗಲ್ಲ. ಆಗಿರುತ್ತೆ ಹೆಂಗ್ ಬೇಕಾದ್ರೂ ನಾವು ಹೆಂಗ್ ಮಿಕ್ಸ್ ಮಾಡಿದ್ರು ಚೆಲ್ಲಲ್ಲ. ಹಾಗೆ ಅದೇ ತರದಲ್ಲಿ ಇನ್ನೊಂದು ತರಿಸ್ದೆ, ಏನಂದ್ರೆ ಬಾಕ್ಲು ಹೊಸ್ತಲಿಗೆ ಹಚ್ಚಕ್ಕೆ ಒಂದು ಇದೇ ತರ ಇಟ್ಬಿಡೋಣ ಅಂತೇಳಿ ಇದೊಂದು ತರಿಸ್ದೆ. ಹಾಗೆ ಶೀಲಾನ್ ಹತ್ರ ಒಂದಷ್ಟು ಟವಲ್ ಅಂಡ್ ನ್ಯಾಪ್ಕಿನ್ ಸೆಟ್ ತಗೊಂಡೆ. ಸೊ ಶೀಲಾ ಅವ್ರ ಹತ್ರ ಏನಂದ್ರೆ ಬ್ಲಾಕ್ ಪ್ರಿಂಟ್, ನಿಮಗೆ ಎಲ್ಲ ಗೊತ್ತು, ಬ್ಲಾಕ್ ಪ್ರಿಂಟ್ ಬೆಡ್ಶೀಟ್ಸ್ ಗೊತ್ತು, ಬ್ಲಾಕ್ ಪ್ರಿಂಟ್ ನಮಗೆ ಕುರ್ತಾ ಸ್ಯಾರೀಸ್ ಗೊತ್ತು. ಬ್ಲಾಕ್ ಪ್ರಿಂಟ್ ಅಲ್ಲಿ ಟವಲ್ಸ್ ಅಂಡ್ ನ್ಯಾಪ್ಕಿನ್ಸ್ ಕೂಡ ಬಂದಿದೆ, ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ಟವಲ್ಸು, ದೊಡ್ಡ ಟವಲ್ಸು. ರೇಟ್ ಮರ್ತೋಗಿದೆ ಬಿಕಾಸ್ ತುಂಬಾ ದಿನ ಆಯ್ತು. ಇದು ಇಷ್ಟು ದೊಡ್ಡ ಟವಲ್ ಇದೆ ನೋಡಿ, ಇಷ್ಟು ದೊಡ್ಡ ಟವಲ್ ಬ್ಲಾಕ್ ಪ್ರಿಂಟ್ ಇದ್ದು. ಪ್ರಿಂಟ್ ತೋರಿಸ್ತೀನಿ ನೋಡಿ. ಈ ಬ್ಲಾಕ್ ಪ್ರಿಂಟ್ ಟವಲ್ ಪ್ಲಸ್ 2 ನ್ಯಾಪ್ಕಿನ್, ನಮಗೆ ಆಚೆ ಕಡೆ ತಗೊಂಡೋಗಕ್ಕೂ ಓಕೆ, ಮನೇಲಿ ಇಡೋಕ್ಕೂ ಓಕೆ, ತುಂಬಾ ಚೆನ್ನಾಗಿದೆ ಇದು. ಹಾಗೆ ಇದು ನಾನು ತುಂಬಾ ಇಷ್ಟಪಟ್ಟೆ, ತರಿಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನನಗೆ ಒಂದು 3 ಕಲರ್ ಇದೆ, ಒಂದು ಅಮ್ಮನ ಕೊಡ್ತೀನಿ, 2 ನನಗೆ ಕಲರು ನೋಡಿ. ಎಲ್ಲ ಬ್ಲಾಕ್ ಪ್ರಿಂಟ್ ನೋಡ್ಬೋದು ನೀವು. ಸೊ ಇದು ಒಂದು 2 ಕಲರ್ 2 ಸೆಟ್ ಇದೆ. ಇದು ಶೀಲಾ ತಂದಿದ್ದು. ಎಲ್ಲರ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಾನು ಇಲ್ಲಿ ಕೊಡಕ್ಕೆ ಯಾರ್ಯಾರ ನಂಬರ್ ಅಂತ ಕೊಡ್ಲಿ, ಅಷ್ಟೊಂದಿದೆ ನನ್ನ ಹತ್ರ ಇವಾಗ ಕಲೆಕ್ಷನ್ಸ್ ತೋರ್ಸಕ್ಕೆ, ದಯವಿಟ್ಟು ಬೇಜಾರು ಮಾಡ್ಕೊ. ಹಾಗೆ ಸಾತ್ವಿಕ್ ಫುಡ್ಸ್ ಅವರದಿಂದ ನಾನು ಇದು
ಉಪ್ಮಾ ಮಿಕ್ಸು, ರವಾ ಇಡ್ಲಿ ಮಿಕ್ಸು, ಜೊತೆಗೆ ಅವ್ರು ಮಾಡಿರುವಂಥ ರಾಗಿ ಬಿಸ್ಕೆಟ್ಸು ಎಲ್ಲರೂ ಬಾಯಲ್ಲಿ ಹೋದೆ. ನಾವು ಊರಿಗೆ ಬಂದ್ಮೇಲೂ ಕೂಡ ಫೋನ್ ಮಾಡ್ಕೊಂಡು ನಾವೇ ಮಾತಾಡ್ತಾ ಇದೀವಿ. ನಮ್ಮ ಅಕ್ಕ ಬಾವ ಎಲ್ಲ ಎಷ್ಟು ಚೆನ್ನಾಗಿತ್ತು, ಬಾಯಲ್ಲಿ ಕರಗುತ್ತೆ ಅಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ಸ್ ಟು ಪವನ್. ನೀವು ಸಾತ್ವಿಕ್ ಫುಡ್ ಅಂದರೆ ಮಾಲಿನಿ ಅಂತ ನಂಬರ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಮಾಲಿನಿ ಅವರಿಗೆ ಕಾಲ್ ಮಾಡಿ ನೀವು ಕುಕ್ಕೀಸ್ನ ಆರ್ಡರ್ ಮಾಡಿ. ನಿಜವಾಗ್ಲೂ ಹೆಲ್ದಿ ಬೆಣ್ಣೆ, ತುಪ್ಪ, ಬೆಲ್ಲ ಆ್ಯಂಡ್ ಗೋಧಿ, ರಾಗಿ ಈ ಥರದನ್ನ ಬಳಸ್ಬಿಟ್ಟು, ಮಿಲೆಟ್ನ ಬಳಸ್ಬಿಟ್ಟು ಕೇಕು, ಮಿಲೆಟ್ನ ಬಳಸ್ಬಿಟ್ಟು ಕುಕ್ಕೀಸ್ ಮಾಡ್ತಾರೆ. ಸಕ್ಕತ್ತಾಗಿದೆ. ನನ್ನ ನಂಬಿ ನೀವು ತರಿಸ್ಕೋಬೋದು. ಹಾಗೆ ನಮ್ಮ ಉಮಾ ಅವ್ರ ಹತ್ರ ಮಿಲೆಟ್ ಸಾಂಬಾರ್ ಪುಡಿ ತಗೊಂಡ್ಬಂದೆ, ಮಿಲೆಟಿಂದು. ಹಾಗೆ ಅದ್ರ ಜೊತೆ ಮಧ್ಯದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೊಟ್ಟಂತ ಪ್ರೀತಿನೂ ತೋರಿಸ್ಬೇಕಲ್ವಾ. ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ಕೊಟ್ಟಂತ ಈ ಮುತ್ತಿನ ಸರ ನೋಡ್ಬೋದು. ಹಾಕಿ ತೋರಿಸ್ತೀನಿ, ಬೇಡ ಹಾಕೋದು ಬೇಡ, ಯಾಕಂದ್ರೆ ಇದು ತುಂಬಾ ದೊಡ್ಡ ಮುತ್ತಲ್ವಾ, ತುಂಬಾ ದಪ್ಪ ಇದೆ ಮುತ್ತು. ಇಷ್ಟು ದಪ್ಪ ನಾನು ಹಾಕಲ್ಲ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಅದಕ್ಕೆ ಮ್ಯಾಚಿಂಗು ಇಯರಿಂಗ್ ಕೂಡ ಒಂದು ಬಿಚ್ಚಿದ್ದೀನಿ, ಮ್ಯಾಚಿಂಗ್ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಪಾಪ. ಸಾರಿ, ಇಲ್ಲ ನನ್ನ ಕೈಯಲ್ಲಿದೆ. ಮ್ಯಾಚಿಂಗ್ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ನಾವು ಪ್ರತಿ ವರ್ಷ ನಾವು ಗಣೇಶನ ಕೂರಿಸ್ತೀವಲ್ಲ, ಗಣೇಶನಿಗೆ ಇದರಲ್ಲಿ ಹಾರ ಮಾಡಿಸ್ತೀನಿ, ಹಾರ ಮಾಡಿಸಿ ಹಾಕ್ತೀನಿ. ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನೀವು ಕೊಟ್ಟಿದ್ದು ಮೂಲೆಯಲ್ಲಿ ಹಾಕ್ದಂಗೆ ಆಗಲ್ಲ, ಒಂದು ಬಳಸ್ತೀನಿ. ತುಂಬಾ ದೊಡ್ಡದಿರೋದ್ರಿಂದ ಇದನ್ನ ನಾನು ಗಣೇಶನ್ಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಗಂಗಾಜಲನ ಗಣೇಶನ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ಸ್ಟಡ್ಸ್ ಇದೆ, ಒಂದು ಸೆಟ್ ಸ್ಟಡ್ಸು ಆ್ಯಂಡ್ ಒಂದು ಜೊತೆ ಇಯರಿಂಗ್ನ ಕೊಟ್ಟಿದ್ದಾರೆ ಅವರು. ಹಾಗೆ ನಮ್ಮ ಹರಿಪ್ರಿಯ ಅವರು ಬೆಳಗ್ಗೆ ಹೋಗ್ತಿದ್ದಾಗಲೇ ಫಸ್ಟ್ ಕೊಟ್ಟಂಥದ್ದು ತಿರುಪತಿ ಪ್ರಸಾದ. ಓಕೆ, ತಿರುಪತಿ ಪ್ರಸಾದ ಕೊಟ್ಟರು, ಲಡ್ಡು ಮತ್ತು ಇದು. ನಾವು ಅದನ್ನ ಬಾಯಿಗೆ ಹಾಕೊಂಡು ಭಗವಂತ ರಾತ್ರಿ ತನಕ ಮಳೆ ಬರೋದು ಬೇಡ ಅಂತ ಅಂದ್ಕೊಂಡ್ವಿ. ನಿಜವಾಗ್ಲೂ ನಮ್ಮ ಪರವಾಗೇ ಇದ್ದಾನೆ ದೇವರು ಅಂತಾನೆ ಹೇಳ್ಬೋದು. ಇದು ತಿರುಪತಿ ಪ್ರಸಾದ. ಹಾಗೆ ನನ್ನ ಇನ್ನ ಒಬ್ರು ಸಬ್ಸ್ಕ್ರೈಬರು ನೋಡಿ, ಕಿವಿ ಓಲೆಗಳು, ಒಂದಷ್ಟು ಕಿವಿ ಓಲೆಗಳನ್ನು ಕಳಿಸಿದ್ದಾರೆ. ಕಲರ್ಫುಲ್ ಆಗಿರೋ ಕಿವಿ ಓಲೆಗಳು, ಬಳೆ, ಮಡ್ಲಕ್ಕಿ. ಏನು ಇದಕ್ಕಿಂತ ಏನು ಕೇಳ್ಬೋದು ನಿಮ್ಮ ಹತ್ರ ಅಲ್ಲ. ಈ ಪ್ರೀತಿಗೆ ನಾನು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬಳೆ, ಮಡ್ಲಕ್ಕಿ, ಅರಿಶಿನ, ಕುಂಕುಮ ಎಲ್ಲ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮಗೂ ಕೂಡ. ಹಾಗೆ ಇದು ಇದೆಯಲ್ಲ, ಇದನ್ನ ಅವ್ರ ಕೈಯಲ್ಲೇ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ನೋಡಿ ಚಾಪೆ ಬರುತ್ತಲ್ಲ, ಆ ಮೆಟೀರಿಯಲ್ ಒಳಗೆ ಇದನ್ನ ಎಷ್ಟು ಚೆನ್ನಾಗಿದೆ ಐಡಿಯಾ ಗೊತ್ತಾ. ನೋಡಿ, ನನಗೆ ನೋಡಿ ಖುಷಿ ಆಯಿತು. ಈ ಥರ ಎಲ್ಲ ಇದರಲ್ಲಿ ಇಟ್ಬಿಟ್ಟು ಕಟ್ಟೋದು ಕ್ಲೀನಾಗೆ. ಮಡ್ಲಕ್ಕಿ ಕೊಡುವಾಗ ಎಲ್ಲ ಕಡೆ ಟ್ಯಾಗ್ ಮಾಡಿದ್ದಾರೆ, ಪ್ರತಿಯೊಂದು ಕಡೆ ಟ್ಯಾಗ್ ಇದೆ, ಎಲ್ಲೂ ಚಲ್ಲಲ್ಲ, ಎಲ್ಲೂ ಬೀಳಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫ್ರೆಶ್ ಆನಿಂದ 4 ಬಾಟ್ಲು ಒಂದೇ ಸರಿ ತಂದ್ಬಿಟ್ಟೆ. 4 ಬಾಟ್ಲು ಲಿಕ್ವಿಡ್ ಜಾಗರಿ ತಗೊಂಬಂದೆ. ಲಿಕ್ವಿಡ್ ಜಾಗರಿ ಸ್ವಲ್ಪ ಇಷ್ಟ ಆಗ್ತದೆ, ಟೇಸ್ಟ್ ಇಷ್ಟ ಆಗ್ತದೆ ಲಿಕ್ವಿಡ್ ಜಾಗರಿ. ಹಾಗೆ ಮುತಾಲಿಕ್ ಸರ್ ಹತ್ರ ಪೌಡರ್ ಜಾಗರಿ ಒಂದು 10 kg ಅಷ್ಟಿದೆ. ಪಾಯಸಗಳಿಗೆ ಎಲ್ಲದಕ್ಕೂ ಅದನ್ನು ಹಾಕ್ತೀನಿ. ಕಾಫಿ ಟೀಗೆ ಇದನ್ನು ಬಳಸ್ತಾ ಇದ್ದೀನಿ ಇತ್ತೀಚೆಗೆ. ಸೊ 4 kg ಅಷ್ಟು ನಾನು ಲಿಕ್ವಿಡ್ ಜಾಗರಿ ಫ್ರೆಶ್ ಆನಿಂದ ತಂದಿದ್ದೀನಿ. ಹಾಗೆ ಫ್ರೆಶ್ ಆನ್ ನನಗೆ ತುಂಬ ಮುಖ್ಯವಾಗಿ ಬೇಕಾಗೋದು ಕಲ್ಲುಪ್ಪು, ಪುಡಿ ಉಪ್ಪು, ಹಿಮಾಲಯನ್ ಪಿಂಕ್ ಸಾಲ್ಟ್ ಇದು ನ್ಯಾಚುರಲ್ ಸಾಲ್ಟ್ ಇದು ಎರಡು, ಅಂದರೆ ಇದು ಯಾವುದೇ ಒಂದು ಕಲರಿಂಗ್ ಆಗದೆ ಇರೋವಂಥ ಸಾಲ್ಟು. ಇದು ಪುಡಿ ಉಪ್ಪು, ಇದು ನಾನು ತಂದೆ. ಹಾಗೆ ಇದೊಂದು ಬ್ಯೂಟಿಫುಲ್ ಆಗಿರೋ ಪೀಸ್ನ ನನಗೆ ನನ್ನ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ದಾರೆ. ಇದು ವಾಲಿಗೆ ಗೋಡೆಗೆ ಹಾಕೋದು, ಗೋಡೆಯಲ್ಲಿ ಹಾಕ್ಬಿಟ್ಟು ದೀಪನಾದರೂ ಇಡ್ಬೋದು, ಏನಾದರೂ ಇಡ್ಬೋದು. ನೀವು ಇದು ನೋಡ್ತಾ ಇದ್ರಲ್ಲ, ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಪ್ಯಾಕೆಟಲ್ಲೇ ಇಡ್ತೀನಿ. ನಮ್ಮ ಹೊಸ ಮನೆಯಲ್ಲಿ ಇದಕ್ಕೊಂದು ಒಳ್ಳೆ ಜಾಗ ನೋಡ್ಬಿಟ್ಟು ಇದನ್ನು ಹಾಕಿಸ್ತೀನಿ. ನಿಮ್ಮ ನೆನಪು ಯಾವಾಗಲೂ ನಮ್ಮ ಹತ್ರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಈವೆಂಟಲ್ಲಿ ಉಟ್ಕೊಂಡಂಥ ಸೀರೆ ಪೋಚಂಪಲ್ಲಿ ರೇಷ್ಮೆ ಸೀರೆ ಮಂಚಿಸೋದು, ಅದು ಕೂಡ 13,500 ಇರಬೇಕು. ಹಾಗೆ ಹಾಕೊಂಡಂತ ಹಾರ ಅಂದ್ರೆ ಸರ, ಅದು ನಮ್ಮ ನೀಲಿ ಕಲಾನ ಕೈ ಚಳಕ. ನಾನು ಒಂದು ಸರ ಹಾಕೊಂಡು ಹೋಗಿದ್ದೆ, ಅವಳದೇ ಸರನೇ, ನೀಲಿದೇ ಸರ ಹಾಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋದ ತಕ್ಷಣ, ಅಕ್ಕ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ, ನಿಮಗೆ ಅಂತಾನೆ ಮಾಡ್ಕೊಂಬಂದಿನಿ, ಬನ್ನಿ ಇಲ್ಲಿ ಅಂತ ಅದನ್ನ ತೆಗೆಸ್ಬಿಟ್ಟು ಈವೆಂಟಿಗೆ ರೆಡಿಯಾಗಿ ಹೋದ್ಮೇಲೆ ಅದನ್ನ ತೆಗೆಸಿ ಅವಳು ಮಾಡಿದ್ದನ್ನ ಹಾಕ್ಬಿಟ್ಟು ಹೋಗ್ತಿದ್ದಾಗಲೇ ತುಂಬಾ ಚೆನ್ನಾಗಿದೆ, ಈಗ ಹೋಗಿ ಅಂತಂದ್ಲು. ನಿಜವಾಗ್ಲೂ ಚೆನ್ನಾಗಾಯ್ತು. ಎಲ್ಲರೂ ಬಂದು ಕೇಳ್ತಾ ಇದ್ರು. ಕೆಲವರಂತೂ ಎಷ್ಟು ಎಳೆ ಹಾಕಿದಾಳೆ ಇದಕ್ಕೆ, ಹೇಗ್ ಮಾಡಿದಾಳೆ ನೀಲಿ ಅಂತ ಹೇಳಿ ಟೆಸ್ಟ್ ಮಾಡಿ ನೋಡ್ಕೊಂಡು ಕೂಡ ಹೋಗ್ತಾ ಇದ್ರು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅದು. ಥ್ಯಾಂಕ್ಸ್ ನೀಲಿ. ಆ ಸರದ್ದು ಪೆಂಡೆಂಟ್ ಬಿಚ್ಕೊಳ್ತು. ಸೊ ಇದನ್ನ ನಾನು ನೋಡಿ, ಯಾವ ಬಂಗಾರದ ಸರ ಈ ತರ ಇರುತ್ತೆ ಹೇಳಿ ಅಲ್ವಾ, ಬಂಗಾರನ ಮೀರ್ಸೋಂಗಿದೆ. ಇದು ಪೆಂಡೆಂಟ್ ಬಿಚ್ಕೊಂಡಿದೆ, ಇದನ್ನ ಹಾಕಿಸ್ಬೇಕು ಅವಳ ಹತ್ರನೇ. ಹಾಗೆ ಅಂಬಿಕಾ ಅವ್ರದ್ದೊಂದು ಪತ್ರ ಇದೆ, ಆ ಪತ್ರ ಕೂಡ ಓದ್ತೀನಿ ನಾನು.
ಫಾಸ್ಟಾಗಿ ಓದ್ತೀನಿ. ಅಂಬಿಕಾ ಅವರೇ ನಮಸ್ತೆ ಗಾಯತ್ರಿ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬದವರೆಲ್ಲರೂ ತುಂಬ ಚೆನ್ನಾಗಿ ಸಂತೋಷದಿಂದ ಇರಬೇಕು ಎಂದು ನನ್ನ ಪ್ರಾರ್ಥನೆ. ಮೇಡಮ್, ಇಂದು 3ನೇ ಬಾರಿ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿದೆ. ನಿಮ್ಮ ಮಾತುಗಳು ಪ್ರತಿದಿನ ನಮಗೆ ಸ್ಫೂರ್ತಿ ನೀಡುತ್ತದೆ, ಆರೋಗ್ಯವಾಗಿರಲು ಪ್ರೇರೇಪಿಸುತ್ತದೆ. ಮೇಡಮ್, ಈ ವರ್ಷ ನನ್ನ ಕನಸು ನನಸಾಗಿದೆ. ನಮ್ಮದೊಂದು ಪುಟ್ಟ ಗೂಡು ಕಟ್ಟಿದ್ದೇವೆ. ಗೃಹ ಪ್ರವೇಶ ತುಂಬಾ ನೆಮ್ಮದಿಯಿಂದ ಮಾಡಿದೆವು. ಇದರಲ್ಲಿ ನಿಮ್ಮ ಒಂದು ಸಲಹೆ, ಪ್ಲಾಸ್ಟಿಕ್ ಕಬ್ಬಿಣದಂತಹ ವಸ್ತುಗಳನ್ನು ಗಿಫ್ಟ್ ಕೊಡಲಿಲ್ಲ. ಒಳ್ಳೆಯ ಕ್ವಾಲಿಟಿ ಬ್ಲೌಸ್ ಪೀಸ್, ಮಡಿಲಕ್ಕಿ ಸಾಮಾನು ಇಟ್ಟು ಕೊಟ್ಟೆ. ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯಿತು. ಮತ್ತೆ ವರಮಹಾಲಕ್ಷ್ಮಿ ಪೂಜೆ ಕೂಡ 2 ವರ್ಷದಿಂದ ಮಾಡುತ್ತಿದ್ದೇನೆ. ಅದು ನೀವು ಹೇಳಿದ ರೀತಿ ಎಲ್ಲವನ್ನೂ ಬರೆದುಕೊಂಡು ಮಾಡುತ್ತೇನೆ ಮೇಡಮ್. ಬೆಳಗ್ಗೆ 5:30ಕ್ಕೆ ಪೂಜೆ ಮುಗಿಯುತ್ತೆ. ಏನೋ ಒಂಥರ ನೆಮ್ಮದಿ ಸಿಗುತ್ತದೆ. ನನಗೆ ಬೇಜಾರಾದಾಗೆಲ್ಲ ನಿಮ್ಮ ಹಳೆಯ ವಿಡಿಯೋಗಳನ್ನ ಮತ್ತೆ ನೋಡುತ್ತೇನೆ. ಒಂದು ದಿನ ಕೂಡ ಮಿಸ್ ಮಾಡೋದಿಲ್ಲ. ಮೇಡಮ್, ನಿಮಗಾಗಿ ಇದೊಂದು ಪುಟ್ಟ ಕಾಣಿಕೆ ನಾನೇ ಮಾಡಿದ್ದು, ಪ್ಲೀಸ್ ಹಾಕಿ. ನಿಮ್ಮಂತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇದ್ದರೆ ಎಷ್ಟೋ ಕುಟುಂಬಗಳು ನೆಮ್ಮದಿಯಾಗಿರ್ತದೆ ಮೇಡಮ್. ನೀವು ಸದಾಕಾಲ ನಗುತ್ತಿರಬೇಕೆಂದು ಆಶಿಸ್ತೇನೆ. ನಗುಮೊಗದ ಚೆಲುವೆ, ಬೇರೆಯವರಿಗೆ ನೀವು ಒಡವೆ. ಸದಾ ನಿಮ್ಮ ವಿಡಿಯೋಗಾಗಿ ನಾವು ಕಾಯುತ್ತಿರುವೆವು ಮೇಡಮ್. ನಿಮಗೆ ಪುಟಗಳೇ ಬರೀಬೇಕು ಅನ್ನಿಸ್ತಾ ಇದೆ. ಈವೆಂಟ್ ನಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬದವರು ಕಾಣಲು ಕಾಯುತ್ತಿರುವೆ ಮೇಡಮ್. ನನ್ನ ಹೆಸರು ಅಂಬಿಕಾ ಅಂತ. ಅಂಬಿಕಾ ಅವರೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ, ಇವೆಲ್ಲ ಶಾಶ್ವತವಾಗಿರುತ್ತೆ. ಪ್ರೀತಿ, ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಏನನ್ನೂ ಪ್ರತಿಫಲವಾಗಿ ನಾನು ಕೊಡಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ರಶ್ಮಿ ಅವ್ರದ್ದೊಂದು ಪತ್ರ ಇದೆ, ಫಾಸ್ಟಾಗಿ ಓದ್ಬಿಡ್ತೀನಿ. ಪ್ರೀತಿಯ ಗಾಯತ್ರಿ ಅಕ್ಕ, ನಾನು ರಶ್ಮಿ, ಮೂಲತಃ ಚನ್ನಗಿರಿಯವಳು. ಹೇಗಿದ್ದೀರಾ ಅಕ್ಕ? ಅಕ್ಕ, ಯಾವುದೋ ಒಂದು ದಿನ ಬೆಳಗ್ಗೆ ನಾನು ಯೂಟ್ಯೂಬ್ನಲ್ಲಿ ದಿನಚರಿ ಹಾಗೂ ಅಡುಗೆ ಪ್ಲಾನ್ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ನಿಮ್ಮ ಬ್ಲಾಗ್ ಸಿಕ್ಕಿತು. ಅಂದಿನಿಂದ ಇಂದಿನವರೆಗೂ ನಾನು ಪ್ರತಿನಿತ್ಯ ನಿಮ್ಮ ಬ್ಲಾಗ್ಗೆ ಕಾಯುತ್ತಿರುತ್ತೇನೆ. ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಮನೆ ಮುಂದೆ ಸಿಗುತ್ತದೆ. ಆದರೆ ಅಮ್ಮ ಹೇಳುವ ಸ್ಫೂರ್ತಿದಾಯಕ ಮಾತು, ಅನುಭವದ ಬುತ್ತಿಗಳು, ರುಚಿಯಾದ ಸಾಂಪ್ರದಾಯಿಕ ಅಡುಗೆಗಳು ಸಿಗುವುದು ಗಾಯಸ್ ಕ್ಲಿಟ್ಸ್ ಅಲ್ಲಿ ಮಾತ್ರ. ಅಕ್ಕ, ನನಗೆ ನಿಮ್ಮಲ್ಲಿ ತುಂಬಾ ಇಷ್ಟವಾಗುವುದು ನಿಮ್ಮ ಕನ್ನಡ ಹಾಗೂ ನೀವು ನಡೆಸುವ ರಾಸಾಯನಿಕ ಮುಕ್ತ ಜೀವನ ಶೈಲಿ ನನಗೆ ತುಂಬಾ ಇಷ್ಟ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು, ಸಂತೋಷದ ದಿನಗಳು, ದುಃಖದ ದಿನಗಳು ಎಲ್ಲವನ್ನೂ ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರಿ. ಇದು ನಿಮ್ಮ ನಿಜವಾದ ಸಾಧನೆ, ನಿಮ್ಮ ಈ ಯಶಸ್ಸಿನ ಸಾಧನೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಗಳು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಅಕ್ಕ, ನನ್ನ ತವರು ಮನೆ ಸಂತೆಬೆನ್ನೂರು ಹತ್ತಿರ. ನಾನು ಸಂತೆಬೆನ್ನೂರಿಗೆ ಬಂದಾಗ ನನಗೆ ನೆನಪಾಗುವ ಮೊದಲನೇ ವ್ಯಕ್ತಿ ನೀವೇ ಅಕ್ಕ. ಅಕ್ಕ, ನಿಮ್ಮ ಈ ಅನುಭವದ ಮಾತುಗಳು, ರಾಸಾಯನಿಕ ಮುಕ್ತ ಜೀವನದ ಶೈಲಿ, ಅಮ್ಮನ ರುಚಿಯಾದ ಅಡುಗೆಗಳು ಎಲ್ಲವೂ ನಮಗೆ ಪುಸ್ತಕದಲ್ಲಿ ಸಿಕ್ಕರೆ ಇನ್ನೂ ಸಂತೋಷ. ನಿಮ್ಮ ಬರವಣಿಗೆಗಾಗಿ ಕಾಯುತ್ತಿರುತ್ತೇವೆ. ಆಲ್ ದಿ ಬೆಸ್ಟ್ ಅಕ್ಕ. ನಿಮ್ಮೊಂದಿಗೆ ಒಮ್ಮೆ ಮಾತನಾಡುವ ಆಸೆ. ನಂಬರ್ ಕೊಟ್ಟಿದ್ದಾರೆ ರಶ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನಿಮಗೆ ಕಾಲ್ ಮಾಡ್ತೀನಿ. ಅಂಗೈಯಲ್ಲಿ ಆರೋಗ್ಯ ಅಂತ ಬುಕ್ನ ಒಬ್ರು ಕೊಟ್ಬಿಟ್ಟು, ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ, ದಯವಿಟ್ಟು ಇದನ್ನ ಓದಿ ಅಂತ ಹೇಳಿ ನಂಗೆ ಕೊಟ್ಟೋದ್ರು. ಥ್ಯಾಂಕ್ ಯು ಸೋ ಮಚ್. ಇದು ಗೌರಿ ಅಮ್ಮನವರ ಅಂಗೈಯಲ್ಲಿ ಆರೋಗ್ಯ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಹರಿಪ್ರಿಯನ ಹತ್ರ ಒಂದಷ್ಟು ಸಾಮಾನು ತಗೊಂಡ್ಬಂದೆ. ಹರಿಪ್ರಿಯ ಅವರ ಮಗಳು, ನಿಮ್ಮೆಲ್ರಿಗೂ ಗೊತ್ತು, ಅವಳು ಬ್ಯಾಗ್ಸ್ ಎಲ್ಲ ಇದು ಮಾಡ್ತಿದ್ದಾಳೆ ಅಂತ. ಸೊ ಈ ಸಾರಿಗೆ ಚೆನ್ನಾಗಿದೆ ಭೂಮಿಕಾ, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಈ ಸಾರಿಗೆ, ಮ್ಯಾಚ್ ಆಗ್ತಿದಲ್ವಾ ನೋಡಿ. ಇದು ನಿಂಗೆ ಅಲ್ಲ, ಇದರಲ್ಲಿ ಒಳಗಡೆ ಕಾರ್ಡ್ಬೋರ್ಡ್ ಇದೆ, ಕಾಟನ್ ಇದು ಥರ್ಮೋಕೋಲ್, ನ್ಯೂಸ್ ಪೇಪರ್ ಎಲ್ಲ ಅದನ್ನೆಲ್ಲ ತೆಗೆದಾಗ ಇಷ್ಟು ದಪ್ಪ ಏನಿರಲ್ಲ ಇದು. ಅದರಲ್ಲಿ ನಿಮ್ಮ ಮೊಬೈಲ್ ಫೋನು, ನೀವು ದುಡ್ಡು ಅಥವಾ ನೀವು ಏನು ಬೇಕೋ ಅದ್ರಲ್ಲಿ ಹಾಕ್ಬಿಟ್ಟು ನೀವು ಮದುವೆಗಳಿಗೆ ಇದನ್ನ ಹಿಡ್ಕೊಂಡು ಹೋಗ್ಬೋದು. ಈ ರೀತಿ ಮದುವೆಗಳಿಗೆ ಇಟ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಲಿಕ್ಕೆ ಕೂಡ ಸಕ್ಕದಾಗಿದೆ, ಗಿಫ್ಟ್ ಕೂಡ ಕೊಡ್ಬೋದು. ಇದರ ಪ್ರೈಸ್ ಬಂದು 499, 499. ಬಿಕಾಸ್ ಇದರಲ್ಲಿ ವರ್ಕ್ ಭಾಳ ಇದೆ, ಪರ್ಲ್ ವರ್ಕ್ ಇದೆ, ಇದರಲ್ಲಿ ಎಂಬ್ರಾಯ್ಡ್ರಿ ಇದೆ. ಇದು 499 ರುಪೀಸ್. ಹಾಗೆ ನನ್ನ ಫ್ರೆಂಡ್ ಒಂದು ಹೇಳಿದ್ಲು, ತುಂಬಾ ಡಿಫ್ರೆಂಟ್ ಟೇಸ್ಟ್ ಅವಳದು. ಅವಳಿಗೆ ಆರೆಂಜ್ ಕಲರ್ ಬ್ಯಾಗ್ ಬೇಕಿತ್ತಂತೆ. ನಾನು ಅವಳಿಗಂತ ಒಂದು ಬ್ಯಾಗ್ ತಂದಿದ್ದೀನಿ. ಇದು ಕೂಡ ಸಕ್ಕದಾಗಿದೆ ಬ್ಯಾಗು. ಏನಂದ್ರೆ ಎಲ್ಲಾ ವೆರೈಟಿ, ಎಲ್ಲಾ ಟೇಸ್ಟ್ನವ್ರಿಗೂ ಅವ್ರ ಹತ್ರ ಕಲೆಕ್ಷನ್ಸ್ ಇದೆ. ಅದು ನಂಗೆ ಖುಷಿ ಆಗುತ್ತೆ. ಸ್ಲಿಂಗ್ ತರನು ಹಾಕೋಬಹುದು, ಇಲ್ಲ ಹ್ಯಾಂಡಲ್ ಕೂಡ ಇಟ್ಕೋಬಹುದು ನಾವು. ನನಗೆ ಸಾಮಾನ್ಯವಾಗಿ ಹಾಕೋಬೇಕು, ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೋಬೇಕು. ಸ್ಲಿಂಗ್ ಬ್ಯಾಗ್ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇದೆ ತುಂಬಾ ಕಂಫರ್ಟಬಲ್. ಹಿಂಗೆ ಇಟ್ಕೊಳಕ್ಕೆ ನನಗೆ ಕಂಫರ್ಟಬಲ್, ನನಗೆ ಹಾಕೊಳಕ್ ನನಗಿಷ್ಟ. ಇದು ಆರೆಂಜ್ ಕಲರ್ ಬ್ಯಾಗು. ಹಾಗೆ ಫಂಕ್ಷನ್ಸ್ಗೆಲ್ಲ ಈಗ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಸ್ಟೇಜ್ ಮೇಲೆ ನಿಂತಿದ್ದೆ. ನನಗೆ ಒಂದು ಸ್ಲಿಂಗ್ ಥರ ಬ್ಯಾಗ್ ಇದ್ದರೆ ಹೆಂಗೆ ಅನಿಸುತ್ತೆ ಅಂದರೆ, ಹಾಕ್ಕೊಂಡು ಅಟ್ಲೀಸ್ಟ್ ನಾನು ನಿಂತಿರ್ಬೋದು. ಇಲ್ಲಾಂದರೆ ಫೋನನ್ನು ಎಲ್ಲಿ ಕೈಯಲ್ಲಿ ಇಟ್ಕೊಳ್ಳೋದು ಅಂತ, ಆ ಥರದವ್ರಿಗೆ ಪೌಚ್ ಥರ ಇದು ತುಂಬ ನೋಡಿ ಬ್ಯೂಟಿಫುಲ್ ಆಗಿದೆ. ವರ್ಕ್ ನೋಡಿ ಹೇಗಿದೆ ಅಂತ. ಇದಕ್ಕೆ ಆ ಚೈನ್ ಕೂಡ ಇದೆ ನೋಡಿ, ಈ ಚೈನ್ ಇದೆ. ಎಕ್ಸಾಂಪಲ್, ನನಗೆ ಯಾವುದೇ ಫಂಕ್ಷನ್ ಅಂದರೆ ಈ ಥರ ಸ್ಟೇಜ್ ಫಂಕ್ಷನ್ನು, ಇನ್ನೆಲ್ಗೋ ಹೋದಾಗ ಡೆಫಿನೆಟ್ಲಿ ಈ ಥರ ಹಾಕೋಬೋದು. ನೋಡ್ಲಿಕ್ಕೂ ಕೂಡ ಗ್ರ್ಯಾಂಡ್ ಆಗಿರುತ್ತೆ ಆ್ಯಂಡ್ ಕ್ಯೂಟ್ ಆಗಿದೆ. ಈ ಚೈನು ಇದು ಆ ದಪ್ಪ ಇದ್ರೆ ಆಡಾಗಿ ಕಾಣಿಸುತ್ತೆ, ಬಟ್ ಇದು ತುಂಬ ಕ್ಯೂಟ್ ಆಗಿದೆ. ಥ್ಯಾಂಕ್ಸ್ ಭೂಮಿಕಾ. ಇದರ ಬೆಲೆ ಬಂದು 555 ಬಿಕಾಸ್ ಆಫ್ ದಿಸ್ ವರ್ಕ್. ಈ ವರ್ಕ್ ಏನಿದೆ ಇದಕ್ಕೇನೆ, ಇದು ಸ್ವಲ್ಪ ಜೂಟ್ ಇರೋದ್ರಿಂದ ಇದಕ್ಕೆ ಚೂರು ಬೆಲೆ ಜಾಸ್ತಿ. 555 ಆ ಪ್ರೈಸಿಗೆಲ್ಲ ನಮಗೆ ಬ್ಯಾಗ್ಸ್ ಎಲ್ಲ ಸಿಗಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆಲ್ಲ ಹೋಗ್ಲಿಕ್ಕೆ ಮುಂಚೆನೇ ಹೇಳಿದ್ದೆ, ನಾನು
ಹರಿಪ್ರಿಯ ಹತ್ರ ಮೇಕಪ್ ರಿಮೂವರ್ ತಗೋತೀನಿ ಅಂತ. ಬಿಕಾಸ್ ನಾವು ಯಾವ್ದಾದ್ರು ತುಂಬ ರೇರ್ ಆಗಿ ಯೂಸ್ ಆಗುತ್ತೆ ನನಗೆ, ಯಾಕಂದ್ರೆ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ರೇರು. ಆದರೆ ಪ್ರತಿ ನಿತ್ಯ ರಾತ್ರಿ ನಾವು ಇದನ್ನ ಮೇಕಪ್ ರಿಮೂವರ್ ಥರ ಯೂಸ್ ಮಾಡಿದಾಗ ಏನಾಗುತ್ತೆ, ಆಯಿಲ್ ನಮ್ಮ ಮಾಯಿಶ್ಚರ್ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನಲ್ಲಿ ಧೂಳು ಕೊಳೆ ಅಂಟು ಏನೇ ಇದ್ರೂ ಕೂಡ ಕ್ಲೀನ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಮಗೆ ಮಾಯಿಶ್ಚರ್ ಇರೋದ್ರಿಂದ ನೀವು ಮತ್ತೆ ಫೇಸ್ ವಾಶ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಫೇಸ್ ವಾಶ್ ಮಾಡಲೇಬೇಕು ಅಂತೇನಿಲ್ಲ, ಫೇಸ್ ವಾಶ್ ಮಾಡಿದ್ರೂ ಒಳ್ಳೇದು. ಬಟ್ ಬೆಸ್ಟ್ ಕೆಮಿಕಲ್ ಫ್ರೀ ನಿಮಗೆ ಮೇಕಪ್ ರಿಮೂವರ್ ಇನ್ ದ ಗ್ಲಾಸ್ ಬಾಟಲ್. ಹಾಗೆ ಹರಿಪ್ರಿಯ ಇದು ನನ್ನ ಈ ಪ್ಯಾಕೆಟಿಗೆ ನಾನು ದುಡ್ಡು ಕೊಟ್ಟಿಲ್ಲ. ಕಾರಣ ಹರಿಪ್ರಿಯಂಗೆ ಹೇಳ್ತಾ ಇದ್ರು, ನಿಮಗೆ ನೈಟ್ ಪೀಸ್ಫುಲ್ ಆಗಿ ನಿದ್ರೆ ಬರಬೇಕು ಅಂದರೆ ಮ್ಯಾಮ್ ನೀವು ಯಾಕೋ ಸ್ವಲ್ಪ ರೆಸ್ಟ್ಲೆಸ್ ಅನಿಸ್ತಿದ್ದೀರಾ, ಸ್ಟ್ರೆಸ್ ಜಾಸ್ತಿ ಅನಿಸ್ತಾ ಇದೆ, ನೀವು ಈ ಲ್ಯಾವೆಂಡರ್ ಟೀನ ಡೈಲಿ ನೈಟ್ ಮಲ್ಗೋಕೆ ಮುಂಚೆ ಕುಡೀರಿ ಮ್ಯಾಮ್ ಅಂತ ಹೇಳಿದ್ರು. ಡೆಫಿನೆಟ್ಲಿ ಕುಡಿತೀನಿ. ನನಗೂ ಅನಿಸ್ತು ಏನಾದರೂ ಒಂದು ಹರ್ಬಲ್ ಟೀ ಕುಡಿಬೇಕು ಅಂತ ಡಿಸೈಡ್ ಮಾಡೋಕೆ ಮುಂಚೆ ಹರಿಪ್ರಿಯ ನಂಗೆ ತಂದುಕೊಟ್ರು. ಅಂದರೆ ಮನಸ್ಸಿನ ಮಾತುಗಳು ಮುಟ್ಟಿರುತ್ತೆ ಅಂತ ಹೇಳಕ್ಕೆ ಇದೇ ಸಾಕ್ಷಿ. ಸೊ ಇದು ಲ್ಯಾವೆಂಡರ್ ಟೀ. ಹಾಗೆ ಡಿಶ್ ವಾಶ್ ಪೌಡರ್, ಪಾತ್ರೆ ತೊಳೆಯುವಾಗ ಡಿಶ್ ವಾಷರ್ಗಂತೂ ಬಳಸೋಕ್ಕಾಗಲ್ಲ, ಮನೇಲಿ ಕೈಯಲ್ಲಿ ತೊಳೆಯುವಂಥ ಪಾತ್ರೆಗಳಿಗೆ ಡಿಶ್ ವಾಶ್ ಪೌಡರ್. ಹಾಗೆ ಇದು ದಿ ಬೆಸ್ಟ್ ಮಡಿಕೆಗಳಿಗೆ, ಕಬ್ಬಣದ ಪಾತ್ರೆಗಳಿಗಂತೂ ಇದು ಹೇಳಿ ಮಾಡಿದಾಗೆ, ಮಡಿಕೆಗಳಿಗೂ ಕಬ್ಬಣದ ಪಾತ್ರೆ ಕಲ್ಚಟಿ ಯೂಸ್ ಮಾಡೋರಿಗೆಲ್ಲ ಇದು ಬೆಸ್ಟ್. ಲಿಪ್ ಗ್ಲಾಸ್, ಇದು ನ್ಯಾಚುರಲ್ ಲಿಪ್ ಗ್ಲಾಸ್, ಇದು ಓಕೆ ಲಿಪ್ ಗ್ಲಾಸ್. ಹಾಗೆ ಇದು ವೆರಿಕೋಸ್ ಆಯಿಲ್. ಇದು ವೆರಿಕೋಸ್ ಆಯಿಲ್ ನಾನು ಯಾಕೆ ತರಿಸಿದೆ ಅಂದರೆ, ನಿಜ ಹೇಳ್ತೀನಿ, ಹರಿಪ್ರಿಯ ಇದನ್ನ ವೆರಿಕೋಸ್ ವೇನ್ಸ್ ಇರೋರಿಗೆ, ಪೇನ್ ಬರೋರಿಗೆ ಹಾಕಿದ್ ಮಾಡಿದಾರಲ್ಲ, ಇದು ನಾನು ಜಾಯಿಂಟ್ಸ್ ಪೇನ್ ಬಂದಾಗ ಅಥವಾ ಬ್ಯಾಕ್ ಪೇನ್ ಬಂದಾಗ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಮ್ಯಾಜಿಕ್ ತರ ವರ್ಕ್ ಆಗ್ತಾ ಇದೆ. ಇದು ತರಿಸ್ಕೊಂಡೆ ಒಂದು ವೆರಿಕೋಸ್ ಆಯಿಲ್. ಹಾಗೆ ಲಿಪ್ ಗ್ಲಾಸ್, ಇನ್ನೊಂದು ಕಲರ್ ಲಿಪ್ ಗ್ಲಾಸ್. ಈ ಸಲ ಇದು ನಾನು ಹೇಳಿದ್ದಿಲ್ಲ, ಕಳಿಸಿದ್ದೀರಾ? ಕಲರ್ ಗಮಗಮ ಆಗ್ತದೆ. ಕಲರ್ ಲಿಪ್ ಗ್ಲಾಸು ಏನಂದ್ರೆ, ನೀವು ತುಂಬಾ ಬ್ರ್ಯಾಂಡೆಡ್ ತರ ರಾತ್ರಿ ತನಕ ಇರಬೇಕು ಹಾಗೆಲ್ಲ ಇಲ್ಲ. 2 hours 3 hours ಅಷ್ಟೇ ಇದೆಲ್ಲ. ಯಾಕೆ ಅಂದ್ರೆ ನ್ಯಾಚುರಲಿ ನಾವು ಮರ್ಯಾದೆ ಕೊಡಬೇಕು, ಬೆಲೆ ಕೊಡಬೇಕು. ಸೊ ನ್ಯಾಚುರಲ್. ಇದು ಟೂತ್ ಪೌಡರ್. ಇದು ಆಯುರ್ವೇದದ ಸ್ಕಿನ್ ಲೈಟ್ನಿಂಗ್ ಕ್ರೀಮ್, ಹರಿಪ್ರಿಯ ಅವರ ಸ್ಕಿನ್ ಲೈಟ್ನಿಂಗ್ ಕ್ರೀಮ್. ನಾನು ಹೇಳಿದೆ ತುಂಬಾ ದಿನ ಆಯ್ತು, ನಾನು ಅದನ್ನ ಯೂಸ್ ಮಾಡಿ ನೋಡ್ತೀನಿ ಅಂದ್ರೆ ಅವಾಗ ಯೂಸ್ ಮಾಡಿದೆ, ಚೆನ್ನಾಗಿ ಅನಿಸ್ತು. ಬಟ್ ಅದನ್ನ ಮತ್ತೊಂದು ಮಾಡಿಫಿಕೇಶನ್ ಮಾಡಿದ್ರು, ಅದಾದ್ಮೇಲೆ ನಾನು ಯೂಸ್ ಮಾಡಿರಲಿಲ್ಲ. ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮು. ಯಾರಿಗೆ ಇದ್ರ ಬಗ್ಗೆ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಬೇಕು ಅಂದರೆ ನನ್ನ ಸಜೆಷನ್ಸ್ ಕೇಳಿ. ರಾತ್ರಿ ಮಲ್ಗೋಕೆ ಮುಂಚೆ ಇದನ್ನ ಅಪ್ಲೈ ಮಾಡಿ ಮಲ್ಗಿ. ಬೇರೆ ಏನು ಆಯಿಲ್ ಗೀಲ್ ಅಪ್ಲೈ ಮಾಡಬೇಡಿ. ಈ ಕ್ರೀಮ್ನ ಆಯುರ್ವೇದ ಆಗಿರೋದ್ರಿಂದ ನಿಮಗೆ ಇದರಿಂದ ಬೆನಿಫಿಟ್ಸ್ ಜಾಸ್ತಿ. ಇದನ್ನ ನೈಟ್ ಅಪ್ಲೈ ಮಾಡಿ, ಸಾಫ್ಟ್ ಅನಿಸ್ತದೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟು ಐಟಮ್ಸ್ ನಾನು ಹರಿಪ್ರಿಯ ತಗೊಂಬಂದೆ. ಹಾಗೆ ಬ್ಯಾಂಗ್ಳೂರಲ್ಲಿ ನನಗೆ ಬಂದ ಗಿಫ್ಟಲ್ಲಿ ಇದು ಕೂಡ ಒಂದು ಸರ್ಪ್ರೈಸ್ ಗಿಫ್ಟು. ಇವರು ವೀಣಾ ಅಂತ ಹೇಳಿ, ವೀಣಾ ನನ್ನ ಚಾನಲಲ್ಲಿ ಪ್ರಮೋಷನ್ ಆಗಿರುವಂಥ ಶಿಕ್ಷಕಿ. ಇವರು ಮ್ಯೂಸಿಕ್ ಟೀಚರ್. ಸುಮಾರು ಜನ ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಇವರಲ್ಲಿ ಇದ್ದಾರೆ. ಭಾವಗೀತೆ, ಸರಳವಾದ ಸಂಗೀತಗಳನ್ನು ಇವರು ಹೇಳ್ಕೊಡ್ತಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೆ ಪ್ರತಿ ನಮ್ಮ ಈವೆಂಟಲ್ಲೂ ಇವರ ಬ್ಯಾಚಿಂದ, ಅಂದರೆ ಇವರ ಸ್ಟೂಡೆಂಟ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಬಂದು ಸಾಮೂಹಿಕವಾಗಿ ಭಕ್ತಿ ಗೀತೆಗಳು ಹಾಗೆ ಪ್ರಾರ್ಥನೆ ಗೀತೆಗಳನ್ನು ಹೇಳ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಂದು ಚಾನಲ್ ಅನ್ನೋದು ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಲ್ವಾ ಅಂತ ತುಂಬಾ ಹೆಮ್ಮೆ ಅನಿಸುತ್ತೆ. ಅವರ ಸ್ಲೋಗನ್ ನೋಡಿ. ಇದು ವೀಣಾ ನನಗೆ ಗಿಫ್ಟ್ ಆಗಿ ಕಳಿಸಿದಂಥ ಒಂದು ಫೋಟೋ ಫ್ರೇಮ್. ಸೊ ನೀವು ನೋಡ್ಬೋದು, ಇವರು ಅವರ ಸ್ಟೂಡೆಂಟ್ಸ್. ಇನ್ನು ಸುಮಾರು ಜನ ಸ್ಟೂಡೆಂಟ್ಸಲ್ಲಿ ಇಷ್ಟು ಜನ ಜಯನಗರದ ಈವೆಂಟ್ಗೆ ಬಂದಿದ್ರು. ಇಲ್ಲಿ ನನ್ನ ಫೋಟೋ ಕೂಡ ಹಾಕ್ಸಿದ್ದಾರೆ. ಇಲ್ಲಿ ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇವರು ಬರ್ಸಿರುವಂಥದ್ದು ಏನಂದರೆ, ಮಹಿಳೆಯರಿಗೋಸ್ಕರ ಇರುವ ಏಕೈಕ ಚಾನಲ್, ಅದುವೇ ಗಾಯೂಸ್ ಗ್ಲಿಟ್ಸ್ ಅಂತ ಬರ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೀಣಾ ಅವರೇ. ನನಗೆ ಈ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಪ್ರತಿ ಸಲ ನಿಮ್ಮ ಸ್ಟೂಡೆಂಟ್ಸ್ ಬಂದಾಗ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಮ್ಯೂಸಿಕ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ನನಗೆ ಗಿಫ್ಟ್ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಫೋಟೋ. ಇವರು ಕೋಮ್ಲಾ ಅಂತ ಹೇಳಿ. ಕೋಮ್ಲಾ ಒಂದು ಫ್ಯಾಮಿಲಿ ಮೆಂಬರ್ ಥರನೇ ನಮಗೆ ಆತ್ಮೀಯವಾಗಿಬಿಟ್ಟಿದ್ದಾರೆ. ಎಲ್ಲ ಈವೆಂಟ್ಗೂ ತಪ್ಪಿಸದೆ ಬರ್ತಾರೆ. ಹಾಗೆ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಕೂಡ ಕೊಡ್ತಾರೆ. ಇವರೆಲ್ಲ ವೀಣಾ ಅವರ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ಬೋದು ಮೈಸೂರಲ್ಲಿ ತೆಗೆಸಿದಂಥ ಫೋಟೋ. ಕೋಮ್ಲಾ ಮೈಸೂರಿಗೂ ಬಂದಿದ್ದರು ಅಮ್ಮನ ಜೊತೆ. ಹಾಗೆ ಇಲ್ಲಿ ನನ್ನ ಜೊತೆ. ಇದು ಕೋಮಲ ಅವರ ಮಗಳು. ತುಂಬ ಮುದ್ದಾಗಿದ್ದಾಳೆ. ಆ್ಯಕ್ಚುಲಿ ಅವಳ ಬಗ್ಗೆ ನಾನು ತಿಳ್ಕೊಂಡಾಗ ನನಗೆ ಇನ್ನೂ ಹೆಚ್ಚು ಆತ್ಮೀಯವಾಗಿದ್ದು ಕೋಮಲ ಅವರು. ಇದು ಜಯನಗರದಲ್ಲಿ ಇವರೆಲ್ಲ ಕೊಟ್ಟಂಥ ಒಂದು ಕಾರ್ಯಕ್ರಮದ ಒಂದು ತುಣುಕು.
ಎಲ್ಲದಕ್ಕಿಂತ ಸ್ಪೆಷಲ್ ಆಗಿರೋ ಗಿಫ್ಟ್ ನಾನು ನಿಮಗೆ ತೋರಿಸ್ತೀನಿ. ಇದೇನು ಗೊತ್ತಾ, ಸಾಂಬ್ರಾಣಿ ಬತ್ತಿಗಳು, ಧೂಪದ ಬತ್ತಿ. ಈ ಧೂಪದ ಬತ್ತಿನ ನನ್ನ ಸಬ್ಸ್ಕ್ರೈಬರ್ ನನಗೆ ಮಾಡಿ ತಂದು ಕೊಟ್ಟಿದ್ದು. ವಿಶೇಷತೆ ಇದೆ ಇದರಲ್ಲಿ. ಅವರ ಮನೆಯವರು ಹೇಳ್ತಾ ಇದ್ರು, ಮೇಡಮ್ ಅವಳು ಕೈಯಾರೆ ಮಾಡಿದಾಳೆ ಅಂತ. ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ, ಕೈಯಲ್ಲಿ ಮಾಡಿರೋದಲ್ವಾ ಅಂತ ಅನ್ಕೊಂಡೆ. ಆದ್ರೆ ಅವರ ಮನೆಯಲ್ಲಿ ಪೂಜೆ ಮಾಡುವಂತ ದೇವರ ಹೂಗಳನ್ನ ಬಳಸಿ ಒಣಗಿಸಿ ಅದನ್ನ ಬಳಸ್ಕೊಂಡು ನನಗೆ ಈ ಸಾಂಬ್ರಾಣಿ ಬತ್ತಿನ ಮಾಡಿ ತಂದಿದ್ದಾರೆ. ಈ ಪ್ರೀತಿಗೆ ನಾನು ಏನು ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಾನು ಬಾಯಿ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ಬೋದಷ್ಟೇ, ಬಟ್ ನಿಮ್ಮ ಪ್ರೀತಿ ನನ್ನ ಮನಸ್ಸಿಗೆ ಅರ್ಥ ಆಗಿದೆ. ಥ್ಯಾಂಕ್ ಯು. ಆಲ್ಮೋಸ್ಟ್ ನಾನು ಕೊಂಡ್ಕೊಂಡು ಬಂದಂತ ನನಗೆ ಗಿಫ್ಟ್ ಕಳಿಸಿರುವಂತ ಅಷ್ಟು ಐಟಮ್ಸ್ ನಿಮಗೆ ತೋರಿಸಿದೀನಿ. ಇದರಲ್ಲಿ ನಿಮಗೇನಾದ್ರೂ ಬೇಕಿತ್ತು ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಮತ್ತೆ ಮೀನ್ಸ್ ಗೊತ್ತಾಗ್ಲಿ ಏನೆಲ್ಲ ತಂದಿದ್ದೀನಿ ಅಂತ ಮಾಡಿದ್ದು ನಾನು ಬ್ಲಾಗ್ನ. ಓಕೆ, ರೋಸ್ ವಾಟರ್ ನಾನು ಅದೇ ಹುಡುಕ್ತಾ ಇದೆ, ಎಲ್ಲೂ ಇದು ಬಾಟ್ಲ್ ಅಂತ. ರೋಸ್ ವಾಟರ್ ಒಂದು ಕ್ರೀಮ್ಸ್ ಮಾಡುವಾಗ ಯೂಸ್ ಮಾಡಿ ಒಂದು ಖಾಲಿ ಮಾಡಿದ್ದೀನಿ. ಇದೊಂದು ಬಾಟಲ್ ರೋಸ್ ವಾಟರ್ ತರಿಸ್ಕೊಂಡೆ ಹರಿಪ್ರಿಯಾ ಹತ್ರ. ಸೊ ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಎಲ್ಲರ ನಂಬರ್ಸ್ ಇದೆ, ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ. ಅವ್ರವ್ರ ಹೆಸರುಗಳ ಮುಂದೆ ನಿಮಗೆ ನಂಬರ್ ಸಿಗುತ್ತೆ. ಹಾಗೆ ನಿಮಗೆ ತೀರಾ ಗೊತ್ತಾಗದಿದ್ರೆ ಕಮೆಂಟ್ ಮಾಡಿ, ಅಲ್ಲಿ ನಾನು ನಂಬರ್ ಕೊಡ್ತೀನಿ. ಅಥವಾ ಇವತ್ತು ಪ್ರಮೋಟ್ ಮಾಡೋದ್ರದ್ದು ಸಾಧ್ಯವಾದರೆ ಕಮ್ಯುನಿಟಿಗೆ ಹಾಕಕ್ಕೆ ಅವ್ರಿಗೆ ಹೇಳ್ಬಿಡ್ತೀನಿ ನಾನು. ಸೊ ಥ್ಯಾಂಕ್ ಯು. ಇಷ್ಟೊತ್ತು ಲಾಂಗ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.